ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನು ಧ್ಯಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ದಿನಾಂಕ 30/4/2023 ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ, ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಬಾಬಾರವರು ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಯಾವ ರೀತಿಯಲ್ಲಿ ನಾವು ಬಾಬಾರವರ ನೆನಪು ಮಾಡಬೇಕು ಮತ್ತು ಸೇವೆ ಮಾಡಬೇಕು ಅನ್ನುವ ಕುರಿತಾಗಿ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಹಾಗಾಗಿ ಈ ದಿನ ವರದಾನದ ಕುರಿತಾಗಿ ನಾವು ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನವಿದೆ, ಸೇವೆಯ ಮೂಲಕ ಮೇವ ಡ್ರೈ ಫ್ರೂಟ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವ ಹದ್ದಿನ ಇಚ್ಛೆಗಳಿಂದ ದೂರ, ಸದಾ ಸಂಪನ್ನ ಮತ್ತು ಸಮಾನ ಭವ. ಸೇವೆಯ ಮೂಲಕ ಮೇವ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವ ಹದ್ದಿನ ಇಚ್ಛೆಗಳಿಂದ ದೂರ, ಸದಾ ಸಂಪನ್ನ ಮತ್ತು ಸಮಾನ ಭವ. ಈ ವರದಾನ ಸಾಮಾನ್ಯವಾಗಿ ಇದು ಕಷ್ಟನೇ, ಅದು ಅಣ್ಣಂದರಿಗೆ ಸ್ವಲ್ಪ ಕಷ್ಟನೇ. ಈ ಭಾವನೆ ಮತ್ತು ಈ ಅನುಭೂತಿ ಇದು ಅಕ್ಕಂದರಿಗೆ ಮಾತೆಯರಿಗೆ ಬಹಳ ಈಸಿ, ಇದು ಬಹಳ ಸರಳ. ಇದು ಏನಿದೆ ಅಂಥದ್ದು ಈ ವರದಾನದಲ್ಲಿ ಅಣ್ಣವರೇ? ಯಾಕೆ ಮಾತೆಯರಿಗೆ ಅಥವಾ ಅಕ್ಕಂದರಿಗೆ ಇದು ಸರಳ ಆಗುತ್ತೆ ಮತ್ತು ಅಣ್ಣಂದರಿಗೆ ಸ್ವಲ್ಪ ಇದು ಕಷ್ಟ ಆಗುತ್ತೆ ಅಂತ? ಯಾಕೆ ಅಂದರೆ ಇಲ್ಲಿ ಸೇವೆ ಅದು ಮೇವ ಆಗಬೇಕು, ಸೇವೆ ಅನ್ನಿಸ್ಬಾರ್ದು. ಮತ್ತು ಎಲ್ಲ ಇಚ್ಛೆಗಳಿಂದ ದೂರ ಆಗಿ ಸಂಪನ್ನ ಅನುಭೂತಿ ಮಾಡಬೇಕು ಮತ್ತು ಸಮಾನ ಅನುಭವ ಇರಬೇಕು. ಬ್ರಹ್ಮ ಮಮ್ಮ ಸಮಾನ, ಬಾಪ್ ಸಮಾನ ಇರಬೇಕು. ಯಾವ ಭಾಗದಲ್ಲಿ ಅಂದರೆ ಸೇವಾ ವಿಚಾರದಲ್ಲಿ. ಸೇವಾ ವಿಚಾರ ಅಂದರೆ ಸೇವೆ ಅವರಷ್ಟು ಮಾಡಬೇಕು, ಅದರಲ್ಲ ಅಂದರೆ ಅಲ್ಲ. ಸೇವಾ ಮಾಡುವ ಸಮಯದಲ್ಲಿ ಅವರು ಅನುಭವ ಮಾಡುತ್ತಿರುವ ಸ್ಥಿತಿ ಇತ್ತಲ್ವ, ಇಚ್ಛಾ ಮಾತ್ರಂ ಅವಿದ್ಧಾ ಸ್ಥಿತಿ ಇತ್ತು. ಮತ್ತು ನಿಸ್ವಾರ್ಥ ಸೇವಾ, ಯಾವುದೇ ಇಚ್ಛೆಗಳಿಲ್ಲದೆ ಸೇವೆಯನ್ನು ಏನು ಮಾಡ್ತಾ ಇದ್ರು, ಅದರ ಆಧಾರದ ಮೇಲೆ ಆ ಸೇವೆಯಲ್ಲಿಯೇ ಅವರಿಗೆ ಸಂತುಷ್ಟತೆ, ಸಂಪನ್ನತೆ ಅನುಭೂತಿ ಆಗ್ತಾ ಇತ್ತು. ಪರಿಶ್ರಮದ ಬದಲಾಗಿ ಫಲಪ್ರಾಪ್ತಿ ಅನುಭವ ಮಾಡ್ತಾ ಇದ್ರು, ಸಂತೃಪ್ತಿ ಅನುಭವ ಮಾಡ್ತಾ ಇದ್ರು. ಸೇವೆಯಲ್ಲಿನೇ ಹಗುರತೆಯ ಅನುಭವ ಮಾಡ್ತಾ ಇದ್ರು. ಅವರಿಗೆ ಸೇವಾ ಮಾಡಲಿಲ್ಲ ಅಂದರೆ ಭಾರ ಅನ್ನಿಸ್ತಿತ್ತು, ಪರಿಶ್ರಮ ಅನ್ನಿಸ್ತಾ ಇತ್ತು. ಆದರೆ ಸೇವೆ ಎಷ್ಟು ಮಾಡ್ತಿದ್ರು ಅಷ್ಟು ಹಗುರತೆಯ ಅನುಭವ ಆಗ್ತಾ ಇತ್ತು ಮತ್ತು ಸಂಪನ್ನ ಅನುಭವ ಆಗ್ತಾ ಇತ್ತು ಮತ್ತು ಸಮಾನ ಸ್ಥಿತಿಯ ಅನುಭವ ಆಗ್ತಾ ಇತ್ತು. ಅದಕ್ಕೆ ಬ್ರಹ್ಮ ಬಾಬಾ ಮಮ್ಮ ಅಷ್ಟೂ ಪರಿಶ್ರಮವನ್ನು ಪಟ್ಟರೂ ಕೂಡ ಹಗೂರವಾಗಿ ಇರ್ತಾ ಇದ್ದರು. ಅಷ್ಟು ಸೇವೆಯ ಬ್ಯುಸಿ ಇರುವಂತಹ ಸಮಯದಲ್ಲೂ ಕೂಡ ದಿನಪೂರ್ತಿಯಾಗಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರೂ ಕೂಡ ಅವರ ಮುಖಮಂಡಲದಲ್ಲಿ ಒಂದು ಗೆರೆಯೂ ಕೂಡ ಕಾಣಿಸ್ತಿರಲಿಲ್ಲ. ಅಷ್ಟು ಸದಾ ಕಾಲಕ್ಕಾಗಿ ಹಗೂರವಾಗಿ ಪರಿಶ್ರಮ ಮುಕ್ತ ಮತ್ತು ಸದಾ ಸಂಪನ್ನ ಸ್ಥಿತಿಯಲ್ಲಿ ಮಮ್ಮಾರವರು ದಾದಿಯರು ಇರ್ತಾ ಇದ್ರು.
ಹಾಗಾಗಿಯೇ ಅವರು ಅದು ಒಂದು ಆಟ, ಅದು ಒಂದು ಮನೋರಂಜನೆ, ಅದು ಒಂದು ಡ್ರೈ ಫ್ರೂಟ್ಸ್, ಏನೋ ಒಂಥರ ಎಂಜಾಯ್ಮೆಂಟ್, ಅದರಲ್ಲಿ ಅವರಿಗೆ ಅಷ್ಟು ಖುಷಿ ಅನುಭವ ಆಗ್ತಾ ಇರೋದ್ರಿಂದಲೇ ಇವತ್ತು 140 ದೇಶದವರೆಗೆ ಹಬ್ಬುವಷ್ಟರ ಮಟ್ಟಿಗೆ ತಮ್ಮ ಸೇವೆಯ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಅಂದರೆ ಇಲ್ಲಿ ಬಾಬಾರವರು ತಿಳಿಸುವ ವಿಚಾರವೇನು ಅಂತಂದರೆ, ಬಾಬಾರವರ ಮಕ್ಕಳಾದ ಮೇಲೆ ನಾವು ಒಂದಲ್ಲ ಒಂದು ರೂಪದ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ ನಮ್ಮನ್ನು ನಾವು. ಈ ಪುರುಷಾರ್ಥ ಅನ್ನೋದು ಸೇವಾ ತಯಾರಿ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಈ ಪುರುಷಾರ್ಥವನ್ನು ನಾವು ಸೇವೆಯಿಂದ ಕಡೆಗಣಿಸುವಂತಿಲ್ಲ, ಅಥವಾ ಇದನ್ನೂ ಕೂಡ ಬೇರೆ ಅಂತ ನಾವು ನೋಡುವಂತಿಲ್ಲ. ಸೇವೆಯ ಒಂದು ತಯಾರಿಯ ಭಾಗವೇ ಆಗಿದೆ ಇದು. ಯಾಕೆ ಅಂತಂದರೆ, ತಯಾರಿ ಇಲ್ಲದ ಸೇವೆ ಅರ್ಥಾತ್ ಪುರುಷಾರ್ಥವಿಲ್ಲದ ಸೇವೆ, ಸ್ಮೃತಿ ಇಲ್ಲದ ಸೇವೆ, ಸ್ವರೂಪ ಇಲ್ಲದ ಸೇವೆ, ಸ್ಥಿತಿ ಇಲ್ಲದ ಸೇವೆ ಅದು ಸೇವೆ ಆಗೋದಿಲ್ಲ. ಅದು ಸೇವೆ ಆಗೋದೇ ಇಲ್ವಲ್ಲ. ಹಾಗಾಗಿ ಅದು ಯಾವುದು ಸೇವೆ ಅಂತ ನಾವು ಪರಿಗಣಿಸ್ತೇವೆ ಇಲ್ಲಿ ಬಾಬಾರವರ ಮಕ್ಕಳು ಯಜ್ಞದಲ್ಲಿ ಅಂತಂದರೆ, ಇಲ್ಲಿ ಎಷ್ಟು ಕರ್ಮಣಾ ಸೇವೆ ಮಾಡಿದ್ದೀವಿ ಅನ್ನೋದು ಅಲ್ಲ, ಎಷ್ಟು ಸ್ಥೂಲ ಕಾರ್ಯಗಳು ನಡೆದಿದೆ ಅನ್ನೋದು ಅಲ್ಲ, ಎಷ್ಟು ನಾವು ಸ್ಮೃತಿ ಸ್ವರೂಪರಾಗಿ ಸಂಪನ್ನತೆಯಿಂದ, ಸಂತುಷ್ಟತೆಯಿಂದ, ಹಗುರತೆಯಿಂದ, ಪರಿಶ್ರಮ ಮುಕ್ತರಾಗಿ ಸೇವೆಯನ್ನು ಮಾಡಿದ್ದೇವೆಯೋ ಅಷ್ಟು ಮಾತ್ರವೇ ಇಲ್ಲಿ ಸೇವೆ ಅಂತ ಪರಿಗಣಿಸಲಾಗುತ್ತೆ. ಉಳಿದದ್ದೆಲ್ಲವೂ ಕೂಡ ಒಂದು ಕೆಲಸ ಆಗತ್ತೆ ಅಷ್ಟೇ. ಪ್ರಾಪಂಚಿಕ ಕೆಲಸಕ್ಕೂ ಬಾಬಾರವರ ಸೇವೆಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಕೆಲಸ ಅಂತ ಬಂದಾಗ ಅದು ನಮಗೆ ಪರಿಶ್ರಮ ಅನುಭವ ಆಗುತ್ತೆ, ಒಂದಷ್ಟು ಬೇಜಾರು ಅನುಭವ ಆಗುತ್ತೆ, ಒಂದಷ್ಟು ಇಚ್ಛೆಗಳು ಇರುತ್ತೆ ಮತ್ತು ಭಾರ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಬಾಬಾರವರ ಸೇವೆ ಮಾಡುವಾಗ ಅಥವಾ ಯಜ್ಞದ ಸೇವೆ ಮಾಡುವಾಗ ನಮಗನ್ನಿಸಿದ್ರೆ ಖಂಡಿತವಾಗಿ ಅದು ಸೇವೆ ಆಗೋದಿಲ್ಲ, ಒಂದು ಕೆಲಸವಾಗಿ ಉಳ್ಕೊಳ್ಳುತ್ತೆ ಅಷ್ಟೇ. ಆದರೆ ಇಲ್ಲಿ ಕೆಲಸ ಮಾಡುವವರು ಬೇಕಾಗಿಲ್ಲ ಯಜ್ಞದಲ್ಲಿ ಅಂತಾರೆ ಬಾಬಾ. ಕೆಲಸ ಮಾಡುವವರು ಕೂಲಿಯವರು ಸೇವಾ ಭಾವ ಇರುವಂಥ ಮಕ್ಕಳು ಬೇಕು, ನಿಸ್ವಾರ್ಥ ಸೇವಾಧಾರಿಗಳು ಬೇಕು. ಸೇವಾ ಅಂತ ಯಾಕೆ ಕರೀತಾರಂದ್ರೆ, ಅವರು ತ್ಯಾಗದಿಂದ ಬಂದಿರುವಂತಹ ಒಂದು ಕಾರ್ಯ ಆಗಿರೋದ್ರಿಂದ ಅದು ಸೇವೆ ಅನ್ನಿಸಿಕೊಳ್ಳುತ್ತೆ ಅಷ್ಟೇ. ಇಚ್ಛೆ ಇಲ್ಲದೆ ನಿಸ್ವಾರ್ಥತೆಯಿಂದ ಮಾಡೋದ್ರಿಂದ ಅದು ಸೇವೆ ಅಂತ ಅನ್ನಿಸ್ಕೊಳ್ಳುತ್ತೆ ಅಷ್ಟೇ. ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಅದನ್ನು ಮಾಡಿದಾಗ ಅದು ಸೇವೆ ಅಂತ ಪರಿಗಣಿಸಬಹುದು. ಹಾಗಾಗಿ ಇಲ್ಲಿ ಯಜ್ಞದ ಒಳಗಡೆ ಯಾರೆಲ್ಲ ನಾವು ಮಕ್ಕಳು ಬಂದಿದ್ದೇವೆ, ನಾವು ಸೇವಾಧಾರಿಗಳೇ ಹೊರತಾಗಿ ಕೂಲಿಯವರಲ್ಲ. ಕೂಲಿಯವರ ಮಾಡುವ ಕಾರ್ಯಕ್ಕೂ ನಿಸ್ವಾರ್ಥ ಸೇವಾಧಾರಿಗಳು ಮಾಡುವ ಕಾರ್ಯಕ್ಕೂ, ಮನೆ ಮಗ ಮಾಡುವ ಕೆಲಸಕ್ಕೂ ಕೂಲಿಯವರು ಮಾಡೋ ಕೆಲಸಕ್ಕೂ ವ್ಯತ್ಯಾಸ ಇರುತ್ತೆ. ಕೂಲಿಯವನು ಕೂಲಿಯ ಇಚ್ಛೆಯಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ತಾನೆ, ಅದಕ್ಕೆ ಅವನಿಗೆ ಪರಿಶ್ರಮ ಅಂತ ಅನಿಸುತ್ತೆ, ಸಾಕು ಅಂತ ಅನಿಸುತ್ತೆ. ಅದರಲ್ಲಿ ಮಜಾ ಇರೋದಿಲ್ಲ, ತೃಪ್ತಿ ಇರೋದಿಲ್ಲ, ಖುಷಿ ಇರೋದಿಲ್ಲ, ಅದು ಒಂದು ಪರಿಶ್ರಮ ಆಗುತ್ತೆ ಆತನಿಗೆ. ಆದರೆ ಅದು ನಿಸ್ವಾರ್ಥವಾಗಿ ಸೇವಾ ಭಾವದಿಂದ ಮಾಡುವಾಗ ಅದು ಪರಿಶ್ರಮ ಅನ್ನಿಸೋದಿಲ್ಲ, ಅದರಲ್ಲಿ ಒಂದು ಸಂತುಷ್ಟತೆ ಇರುತ್ತೆ. ಇದು ಯಾಕೆ ಮಾತೆಯರಿಗೆ ಬಹಳ ಸರಳ ಅಂತ ನಾನು ಅಂದೆ ಅಥವಾ ಹೇಳಿದೆ ಅಂತಂದರೆ, ಸಾಮಾನ್ಯವಾಗಿ ಬಹಳಷ್ಟು ಕಾರ್ಯಗಳನ್ನು ನಿಸ್ವಾರ್ಥವಾಗಿ ಫಲಾಪೇಕ್ಷೆ ಇಲ್ಲದೆ ಈ ಜಗತ್ತಿನಲ್ಲಿ
ಮಾಡುವಂಥವ್ರು ಯಾರಾದರೂ ಇದ್ದಾರೆ ಅಂತಂದರೆ ಅದು ಮಾತೆಯರು. ನಿಜಕ್ಕೂ ಒಂದು ಸಲ ಜಗತ್ತಿನ ಎಲ್ಲ ಸ್ತ್ರೀ ಕುಲಕ್ಕೂ ಮಾತೆಯರಿಗೂ ಶಿವಶಕ್ತಿಯರಿಗೂ ಒಂದು ದೀರ್ಘ ದಂಡ ನಮಸ್ಕಾರ ನಾವೆಲ್ಲ ಅಣ್ಣಂದಿರಿಂದ. ಯಾಕೆ ಅಂತಂದರೆ ಆ ನಿಸ್ವಾರ್ಥ ಭಾವದಿಂದ ತುಂಬಿರುವಂಥದ್ದೇ ಸ್ತ್ರೀ, ಶಿವಶಕ್ತಿ, ಮಾತೆ. ಹಾಗಾಗಿ ಪ್ರತಿಯೊಂದು ಮನೆಯೂ ಕೂಡ ಇವತ್ತು ನಡೀತಾ ಇರುವಂಥದ್ದೇ ಮಾತೆಯರ ಆಧಾರದ ಮೇಲೆ. ಆ ಕುಟುಂಬದಲ್ಲಿ ಒಬ್ಬ ಸ್ತ್ರೀ ಅಥವಾ ಒಬ್ಬ ಮಾತೆ ತಾನು ಮಾಡಿರುವ ಪ್ರತಿಯೊಂದು ಕಾರ್ಯಕ್ಕೂ ಇಚ್ಛೆಪಟ್ಟು ಮಾಡೋದಾಗಿದ್ದರೆ, ಅಪೇಕ್ಷೆ ಇಟ್ಕೊಂಡೇ ಮಾಡೋದಾಗಿದ್ದರೆ ಖಂಡಿತವಾಗಿ ಯಾವ ಮನೆಗಳು ಇವತ್ತು ಇಷ್ಟು ಸುಲಲಿತವಾಗಿ ನಡೀತಾ ಇರಲಿಲ್ಲ. ಇವತ್ತು ಹೋಟೆಲ್ಗೆ ಹೋಗಿ ಒಂದೊತ್ತು ಸುಮ್ಮನೆ ಊಟ ತಟ್ಟೆ ಬಂದು ಮುಂದೆ ಇಟ್ಟರೆ ಸಾಕು, ಇಷ್ಟು ಬಿಲ್ ಕೇಳ್ತಾರೆ. ಬಿಡಿ, ಹೋಟೆಲ್ದವ್ರಿಗೆ ಆದರೆ ಅಲ್ಲಿ ದವಸ ಧಾನ್ಯಗಳ ಖರ್ಚಿರುತ್ತೆ, ಅಡುಗೆ ಮಾಡಿಸೋರ ಖರ್ಚಿರುತ್ತೆ, ಕ್ಲೀನಿಂಗ್ ಖರ್ಚಿರುತ್ತೆ, ಆತನಿಗೆ ಬಿಲ್ ಕೊಡೋಣ. ಆದರೆ ಅಲ್ಲಿ ಮಾಡಿಟ್ಟಿರೋದನ್ನು ತಂದು ಟೇಬಲ್ಗಿಟ್ಟರೂ ಕೂಡ ಆತ ಕೂಲಿ ತಗೊಂಡ ಮೇಲೂ ನಾವು ಮತ್ತೆ ಟಿಪ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬರೀ ಏನು ಆ ಅಡುಗೆ ಮನೆಯಿಂದ ಇಲ್ಲಿ ಟೇಬಲ್ ಮೇಲೆ ಅದು ಬಂತು ಅಂದರೆ ಅಷ್ಟಕ್ಕೇ 4 ಹೆಜ್ಜೆ ತಂದಿಡಲಿಕ್ಕೆ ಟಿಪ್ಸ್ ಕೇಳ್ತಾರೆ. ಇವತ್ತು 10, 20, 50, 100 ಆ ರೀತಿ 4 ಹೆಜ್ಜೆಗೆ 10 ರೂಪಾಯಿ 20 ರೂಪಾಯಿ ಟಿಪ್ಸು ಅಂತ ಏನಾದರೂ ಮಾತೆಯರು ನಿಂತ್ಕೊಂಡು ಬಿಟ್ಟಿದ್ರೆ ಎಂಥ ಪರಿಸ್ಥಿತಿ ಬಂದಿರೋದು ಇವತ್ತು ನಮಗೆ. ಒಂದು ಖರ್ಚು ಪೆತ್ತು ಕೊಟ್ಟೆ 10 ರೂಪಾಯಿ ಕೊಡಿ, ಒಂದು ಶರ್ಟ್ ತೊಳೆದಾಕಿದೆ ಡ್ರೈ ಕ್ಲೀನಲ್ಲಿ, ಒಂದು ಶರ್ಟ್ ಇವತ್ತು ಕ್ಲೀನ್ ಮಾಡಿ ಒಂದು ಐರನ್ ಮಾಡಿಸಿದ್ರೆ ಎಷ್ಟಾಗತ್ತೆ? ಮಿನಿಮಮ್ 50 ರೂಪಾಯಿ ಕೊಡ್ತೀವಿ ನಾವು ಇವತ್ತು. ಆ ಥರ ಒಂದು ಬಟ್ಟೆಗೆ 50 ರೂಪಾಯಿ ಅಂತ ಲೆಕ್ಕ ಇಟ್ಟುಬಿಟ್ಟಿದ್ರೆ ಒಂದು ಮಾತೆ, ಬೇಡ ಮನೆ ಅಂತ ತಿಳ್ಕೊಂಡು ಒಂದು 20 ರೂಪಾಯಿ ಇಟ್ಟಿದ್ರು ಎಲ್ಲಿ ಬಂದಿರೋದು? ಒಂದು ರೂಮ್ ಕಸ ಗುಡಿಸೋದಕ್ಕೆ ಅದಕ್ಕೊಂದು 20 ರೂಪಾಯಿ ಇಟ್ಕೊಂಡಿದ್ರೆ, ಒಂದು ಪಾತ್ರೆ ತೊಳೆದ್ರೆ, ನೀವು ತೊಳೆದಿರೋ ಒಂದು ಟೀ ಕಪ್ ತೊಳೆದಿಟ್ರೆ ಅದಕ್ಕೂ ಕೂಡ ದುಡ್ಡು ತೊಗೊಳ್ತಾರೆ. ಒಂದು ಟೀ ಕಪ್ಪಿಗೆ ಒಂದು 2 ರೂಪಾಯಿ ತೊಗೊಂಡಿದ್ರೆ, ಒಂದು ಪ್ಲೇಟ್ ತೊಳಿಲಿಕ್ಕೆ ಒಂದು 5 ರೂಪಾಯಿ ತೊಗೊಂಡಿದ್ರೆ, ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಎಷ್ಟು ಮಾಡ್ಬೋದಾಗಿತ್ತು ಹಣ ಇವತ್ತವರು. ಅವರು ನಿಸ್ವಾರ್ಥವಾಗಿ ಮಾಡ್ತಿದ್ದಾರೆ ಅಂತ ಅವ್ರ ಬೆಲೆ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಎಷ್ಟು 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 ಲೆಕ್ಕ ಹಾಕಲಿಕ್ಕೆ ಆಗಲ್ಲ. ಇದೆಲ್ಲ ಒಂದು ಸಲ ನೆನೆಸ್ಕೊಂಡು ಬಿಟ್ಟರೆ ನಮ್ಮ ತಾಯಂದರಿಗೆ, ನಮ್ಮ ಅಕ್ಕಂದರಿಗೆ, ಮಾತೆಯರಿಗೆ ನಾವು ಎಷ್ಟು ದೀರ್ಘದಂಡ ನಮಸ್ಕಾರ ಮಾಡಿದರು, ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗಲ್ಲ. ಅದಕ್ಕೆ ಅವ್ರನ್ನ ಸಾಕ್ಷಾತ್ ಶಿವಶಕ್ತಿಯರು ಅಂತ ನಾವು ಕರಿಬೇಕಾಗತ್ತೆ. ಆ ಹೃದಯ ಇದೆಯಲ್ಲ, ಅದು ಭಗವಂತನಿಗೆ ಬಿಟ್ಟರೆ ಅದು ಮಾತೆಯರಿಗೆ ಸಿಕ್ಕಿರುವಂಥದ್ದು, ಸ್ತ್ರೀಗೆ ಸಿಕ್ಕಿರುವಂಥದ್ದು, ಹೆಣ್ಣಿಗೆ ಸಿಕ್ಕಿರುವಂಥದ್ದು. ಆ ಒಂದು ತ್ಯಾಗ, ಆ ಒಂದು ಬಲಿಹಾರಿತನ, ಯಾವ ಒಂದು ಇಚ್ಛೆ ಇಲ್ಲದೆ ಬಹಳ ಸರಳವಾಗಿ ತನಗಾಗಿ ಏನೂ ಇಲ್ಲದೆ ಎಲ್ಲವನ್ನೂ ತ್ಯಾಗ ಮಾಡಿ ಒಂದು ಕುಟುಂಬಕ್ಕಾಗಿ ತನ್ನ ಜೀವನವನ್ನು ಸಮರ್ಪಣೆ ಮಾಡಿಕೊಳ್ಳುವಂಥ ಬಲಿಹಾರಿತನ ಒಬ್ಬ ಮಾತೆಗಿದೆ ಅಂದರೆ ಬರೀ ಒಂದು ಪತಿ ಮತ್ತು 1-2 ಮಕ್ಕಳಿಗಾಗಿ. ಅದು ಏನು ಸುದ್ದಿದ್ದವರೇ ಅಲ್ಲ, ಎಲ್ಲರೂ ಕುಡುಕರು ಕೆಡುಕರು ಎಂಥವರೇ ಇದ್ದರೂ ಕೂಡ ಅವರಿಗೋಸ್ಕರ ಪೂರ್ತಿ ಜೀವನವನ್ನು ಬಲಿ ಕೊಟ್ಟು ಬಿಡ್ತಾಳೆ ಪುಣ್ಯಾತ್ಕಿತ್ತಿ. ಅಂಥ ಸ್ತ್ರೀ ಇವತ್ತು ಪರಮಾತ್ಮ ಧರೆಯಲ್ಲಿ ಬಂದಿದ್ದಾನೆ. ಪರಮಾತ್ಮ ಯಜ್ಞದಲ್ಲಿ ನೀವು ಸೇವೆ ಮಾಡಬೇಕು ಅಂತಂದರೆ ಎಷ್ಟು ಖುಷಿಯಿಂದ ಮಾಡಲಿಕ್ಕಿಲ್ಲ ಹೇಳಿ, ಎಷ್ಟು ನಿಸ್ವಾರ್ಥವಾಗಿ ಮಾಡಲಿಕ್ಕಿಲ್ಲ ಕೇಳಿ. ಅದಕ್ಕೆ ಇವತ್ತು ಪರಮಾತ್ಮ ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡೇ ಡೈರೆಕ್ಟ್ ಅವ್ರ ಹತ್ರ ಹೋಗಿರೋದು.
ಯಾಕಂದರೆ ಈ ಒಂದು ಯಜ್ಞ ಸೇವೆಗೆ ಬೇಕಾಗಿರುವಂಥದ್ದು ನಿಸ್ವಾರ್ಥತೆ. ಸದಾ ನಿರಂತರತೆ ಬೇಕಾಗತ್ತೆ. ಒಂದು ದಿನ ಮಾಡಿ 4 ದಿನ ಮಲ್ಕೊಳ್ಳೋರು ಬೇಕಾಗಲ್ಲ. ಒಂದು ದಿನ ಮಾಡಿ ಸಾಕಾಯಿತು ಅನ್ನೋರು ಬೇಕಾಗಿಲ್ಲ. ಅದು ನಿರಂತರವಾಗಿ ನಿಸ್ವಾರ್ಥದಿಂದ ನಿರಪೇಕ್ಷತೆಯಿಂದ ಸೇವಾ ಭಾವನೆಯಿಂದ ಮಾಡುವಂಥವರು ಬೇಕಾಗಿತ್ತು. ಅದು ಈಗಾಗಲೇ ಇರುವಂಥದ್ದು ಯಾರಲ್ಲಿ ಅಂತಂದರೆ ಪ್ರತಿಯೊಬ್ಬ ಸ್ತ್ರೀಯಲ್ಲಿ, ಮಾತೆಯಲ್ಲಿ. ಹಾಗಾಗಿ ಪರಮಾತ್ಮ ಬಂದು ಇಲ್ಲಿ ಸ್ತ್ರೀಯರನ್ನೇ ಮುಂದೆ ಇಟ್ಟು ಸ್ತ್ರೀಯರಿಗೆ ಖಜಾನೆ ಯಜ್ಞದ ಕೀಲಿಕೈಯನ್ನು ಕೊಟ್ಟು ಅವರ ಮುಂದಾಳತ್ವದಲ್ಲಿಯೇ ಇಡೀ ಯಜ್ಞವನ್ನು ನಡೆಸಿ ಯಾವ ಸ್ತ್ರೀಯನ್ನು ಇಡೀ ಜಗತ್ತು ಕಡೆಗಣಿಸಿತ್ತು. ಪುರುಷ ಪ್ರಧಾನ ಸಮಾಜದಲ್ಲಿ ಸ್ತ್ರೀ ಕೈಲಾಗದವಳು, ಅವಳಿಗೇನು ಗೊತ್ತು ಪ್ರಪಂಚಕ ಜ್ಞಾನ, ಆಕೆಗೇನು ಗೊತ್ತು ವ್ಯಾವಹಾರಿಕ ಜ್ಞಾನ, ಅವರಿಗೆಲ್ಲಿ ಅಷ್ಟು ಬುದ್ಧಿ ಇದೆ. ಈ ರೀತಿಯಾಗಿ ಒಂದು 4 ಗೋಡೆಯ ಮಧ್ಯೆ ಕೂಡಿಟ್ಟು ನಾವೇನೋ ಬಾರಿ ದೊಡ್ಡದಾಗಿ ಸಾಧನೆ ಮಾಡಿಬಿಡ್ತೀವಿ ಅಂತ, ದೇಶ ವಿದೇಶ ಸುತ್ತಿ ಏನೋ ವ್ಯವಹಾರ ಮಾಡಿಬಿಡ್ತೀವಿ ಅಂತ ಇಷ್ಟೂ ವರ್ಷಗಳ ಕಾಲ ಅವ್ರನ್ನ ಕೂಡಿಟ್ಟು ಯಾವ ಕ್ಷೇತ್ರದಲ್ಲೂ ಬಿಡಲಿಲ್ಲ. ಆಧ್ಯಾತ್ಮದಲ್ಲಂತೂ ಒಳಗಡೆ ಬಿಟ್ಕೊಳ್ಳೇ ಇಲ್ಲ. 108 ಕಾರಣ ಕೊಟ್ಟು ಹುಟ್ಟಿದ ಪ್ರತಿಯೊಬ್ಬ ಪುರುಷನಿಗೆ ತಾಯಿಯಾಗಿ ಒಂದು ಹೆಣ್ಣು ಬೇಕು. ಆದರೆ ಅದೇ ಹೆಣ್ಣು ಈ ಆಧ್ಯಾತ್ಮದಲ್ಲಿ ಬೇಡವಾದಳು. ಎಲ್ಲ ಪೂಜಾ ತಯಾರಿ ಮಾಡಲಿಕ್ಕೆ ಒಂದು ಸ್ತ್ರೀ ಅಥವಾ ಮಾತೆ ಬೇಕು, ಆದರೆ ಪೂಜೆಗೆ ಬೇಕಾಗಿರಲಿಲ್ಲ, ಆಧ್ಯಾತ್ಮ ಸಾಧನೆಗೆ ಬೇಕಾಗಿರಲಿಲ್ಲ. ಇದೆಲ್ಲ ಅವರಿಂದ ಆಗಲ್ಲ ಅಂತ ಹೇಳಿಬಿಟ್ಟಿದ್ರು. ಆಧ್ಯಾತ್ಮ ಅಂದರೆ ಅದು ಪುರುಷರಿಗೆ ಮೀಸಲು, ಗ್ರಂಥಗಳು ಅಂದರೆ ಅದು ಪುರುಷರಿಗೆ ಮೀಸಲು, ಸಾಧನೆ ಸಿದ್ಧಿ ಅಂದರೆ ಅದು ಪುರುಷರಿಗೆ ಮೀಸಲು, ಅದೆಲ್ಲ ಸ್ತ್ರೀಯರು ಮಾಡಲಿಕ್ಕಾಗೋದಿಲ್ಲ ಅನ್ನೋ ಮನಸ್ಥಿತಿ ಪುರುಷ ಪ್ರಧಾನ ಮನಸ್ಥಿತಿಯೇ ಕಾರಣ ಆಗಿತ್ತು. ಎಲ್ಲದರಲ್ಲೂ ಕಡೆಗಣಿಸ್ತಾ ಡ್ರಾಮಾನುಸಾರ ಇಲ್ಲಿ ತನಕ ಬಂದುಬಿಟ್ಟಿದ್ರು. ಇವನು ಸತ್ಯ ತ್ರೇತಾದಲ್ಲಿ ಅವರಿಗೆ ಸಮಾನ ಗೌರವ ಇತ್ತು. ಅದಾದ ಮೇಲೆ ದ್ವಾಪರದಿಂದ ಕಲಿಯುಗದ ತನಕನೂ ಕೂಡ ಕಡೆಗಣಿಸಲ್ಪಟ್ಟಿದ್ಲು ಸ್ತ್ರೀ. ಆದರೆ ಕರ್ನಾಟಕದಲ್ಲಿ ಪುಣ್ಯಾತ್ಮರು 12ನೇ ಶತಮಾನದಲ್ಲಿ ಬಂದಿರುವ ಶರಣರು ಮಾತ್ರ ಅದರ ವಿರುದ್ಧ ಕ್ರಾಂತಿ ಮಾಡಿ ಪುರುಷರೇನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಸಂಭವವೋ ಅದಕ್ಕಿಂತ ಹೆಚ್ಚಾಗಿ ಸ್ತ್ರೀಯರು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಮತ್ತು ಅವರಿಗೂ ಸಮಾನವಾದ ಸ್ಥಾನಮಾನಗಳನ್ನು ಗೌರವವನ್ನು ಕಲ್ಪಿಸಬೇಕೆನ್ನುವ ಉದ್ದೇಶದಿಂದ ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬ ಸ್ತ್ರೀಯರಿಗೂ ಕೂಡ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ಅಣ್ಣ ಬಸವಣ್ಣನವರು. ಹಾಗಾಗಿನೇ ಅನುಭವ ಮಂಟಪದಲ್ಲಿ ಆ ಒಂದು ದಿವ್ಯ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಷ್ಟೊಂದು ಮಾತೆಯರು ವಚನಕಾರರನ್ನು ನಾವಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳೋದಕ್ಕೆ, ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಅದು ಪುರುಷರಿಗೆ ಮಾತ್ರ ಸಾಧ್ಯ ಅನ್ನುವಂಥ ಮನೋಭಾವನೆಯಲ್ಲಿ ಕೊಬ್ಬಿನಿಂದ ಬಂದಿರುವ ಅಲ್ಲಿಯ ತನಕ ನಾವೇ ಶ್ರೇಷ್ಠ ಅನ್ನುವ ಭಾವನೆಯಲ್ಲಿದ್ದವರಿಗೆ ಬಸವಣ್ಣನವರು ಒಂದು ಚಾಟಿ ಏಟನ್ನು ಕೊಟ್ಟು ಮುಕ್ತಿ ಅನ್ನೋದು, ಪರಮಾತ್ಮನ ಪ್ರೀತಿ ಅನ್ನೋದು ಎಲ್ಲ ಆತ್ಮರಿಗೂ ಬೇಕಾಗಿರುವಂಥದ್ದೇ ಹೊರತಾಗಿ ಅದು ಪುರುಷ ಪ್ರಧಾನ ಅಥವಾ ಪುರುಷ ಪ್ರಿಯ ಪರಮಾತ್ಮ ಅಲ್ಲ. ಜಗತ್ತಿನಲ್ಲಿರುವ ಜೀವಾತ್ಮರೆಲ್ಲರಿಗೂ ಕೂಡ ಪರಮಾತ್ಮ ಪ್ರಿಯನಾಗಿರ್ತಾನೆ. ಆ ಪರಮಾತ್ಮನ ಪ್ರೀತಿಯನ್ನು ಕಂಡುಂಡು ಅನುಭವಿಸುವುದಕ್ಕೆ ಎಲ್ಲರಿಗೂ ಜನ್ಮಸಿದ್ಧ ಅಧಿಕಾರವಿದೆ. ಯಾವುದೇ ಕಾರಣದಿಂದ ಯಾರೊಬ್ಬರು ಇಲ್ಲಿ ಶ್ರೇಷ್ಠ ಕನಿಷ್ಠ ಅಂತ ಇಲ್ಲ. ಯಾವೆಲ್ಲ ಕಾರಣ ಕೊಟ್ಟು ಹೆಣ್ಣನ್ನು ದೂರ ಇಡ್ತಾ ಇದ್ರು ಆ ಕಾರ್ಯಗಳಿಂದ, ಬಸವಣ್ಣ ಹೇಳ್ತಾನೆ, ತನಗೆ ಜನಿವಾರವನ್ನು ಹಾಕಿ ಅಕ್ಕನಿಗೆ ಹಾಕದಿದ್ದಾಗ
ಇಲ್ಲ ಆಕೆ ಹೆಣ್ಣು, ಹಾಗಾಗಿ ಆಕೆಗೆ ಈ ವಿದ್ಯಾಭ್ಯಾಸ ಮತ್ತು ಈ ಜನಿವಾರ, ಈ ಸಂಪ್ರದಾಯದ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳ್ತಾನೆ. ಆಕೆಗೂ ಜೀವ ಇದೆ, ಜೀವನ ಇದೆ ಅಂದ ಮೇಲೆ, ಆಕೆಗೂ ಸುಖ ದುಃಖಗಳಿದೆ ಅಂದ ಮೇಲೆ, ಆಕೆಗೂ ಸಂತೋಷ ಖುಷಿ ಬೇಕಿದೆ ಅಂದ ಮೇಲೆ, ಆಕೆಗೆ ಸಿಗದ ಇದ್ಯಾವುದು ಕೂಡ ನನಗೆ ಬೇಕಾಗಿಲ್ಲ ಅಂತ ಕಿತ್ತಿ ಎಸೆದು ಬರ್ತಾರೆ ಬಸವಣ್ಣನವರು. ಅವತ್ತೇ ತನ್ನ ಅಕ್ಕನಿಗೆ ಸಮಾನವಾದ ಗೌರವ ಸಿಗಬೇಕು, ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ನನ್ನಂತೆ ಆಕೆಗೂ ಕೂಡ ಎಲ್ಲ ಕಾರ್ಯಕ್ರಮಗಳು ನೆರವೇರಿಸಬೇಕು ಅಂತ ಕ್ರಾಂತಿಯನ್ನು ಆರಂಭ ಮಾಡ್ತಾರೆ ಬಸವಣ್ಣನವರು. ಮುಂದೆ ಎಲ್ಲದರಲ್ಲೂ ಕೂಡ ಅವರಿಗೆ ಮುಕ್ತವಾದ ಅವಕಾಶವನ್ನು ಕೊಡ್ತಾರೆ, ವಚನಗಳನ್ನು ರಚನೆ ಮಾಡ್ತಾರೆ, ಪರಮಾತ್ಮನ ಪೂಜೆಯನ್ನು ಮಾಡ್ತಾರೆ, ಶಿವಲಿಂಗವನ್ನು ಕಟ್ಟುತ್ತಾರೆ, ಶಿವದೀಕ್ಷೆಯನ್ನು ಕೊಡ್ತಾರೆ, ಶಿವಾರಾಧನೆಯನ್ನು ಮಾಡಿಸ್ತಾರೆ, ಶಿವಯೋಗವನ್ನು ಕಲಿಸ್ತಾರೆ. ಅಷ್ಟೆಲ್ಲ ರೀತಿಯಲ್ಲಿ ಸ್ತ್ರೀಯರು ಪುಟಕ್ಕಿಟ್ಟ ಚಿನ್ನದಂತೆ ಆ ಅನುಭವ ಮಂಟಪದಲ್ಲಿ ಕಂಗೊಳಿಸಿ ಅದರ ಒಂದು ಮೌಲ್ಯವನ್ನು ಹೆಚ್ಚಿಸಿದ್ದಾರೆ ಅವತ್ತು. ಅವರಾದ ಮೇಲೆ ಮತ್ತೆ 12ನೇ ಶತಮಾನ ಆದಮೇಲೆ ಸ್ವಲ್ಪ ಸ್ತ್ರೀಯರು ಕೂಡ ಅಧ್ಯಾತ್ಮದ ಕಡೆಗೆ ಗಮನ ಕೊಡಲಿಕ್ಕೆ ಆರಂಭ ಮಾಡಿದ್ರು. ಆದರೆ ಅಷ್ಟಾಗಿ ಅವರಿಗೆ ಪ್ರೋತ್ಸಾಹ ಸಿಗದ ಕಾರಣ ಅಲ್ಲೊಬ್ಬರು ಇಲ್ಲೊಬ್ಬರು ಎಲೆಮರಿ ಕಾಯಿಯಂತೆ ಇದ್ದರು. ಆದರೆ ಇಡೀ ಡ್ರಾಮಾದಲ್ಲಿನ ಕಡೆಗಣಿಸಲ್ಪಟ್ಟ ಸ್ತ್ರೀ ಕುಲ ಹೆಣ್ಣಿನ ಶಕ್ತಿಯನ್ನು ಅವಮಾನಿಸುತ್ತಾ ಬಂದಿರುವ ಈ ಪುರುಷ ಪ್ರಧಾನ ಸಮಾಜಕ್ಕೆ ಪಾಠ ಕಲಿಸಲು ಮತ್ತು ನಿಜವಾದ ಶಕ್ತಿ, ನಿಸ್ವಾರ್ಥ ತ್ಯಾಗ, ತಪಸ್ಸು ಇರೋದೇ ಆ ಹೆಣ್ಣಿನಲ್ಲಿ, ಅದು ಜನ್ಮದತ್ತವಾಗಿಯೇ ಆಕೆಯ ರಕ್ತದ ಕಣ ಕಣದಲ್ಲಿಯೂ ಕೂಡ ಅದು ತುಂಬಿದೆ ಅನ್ನೋದನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿಯೇ ಇಲ್ಲಿ ಸ್ವಯಂ ಪರಮಾತ್ಮ ಮಾತೆಯರನ್ನು, ಸ್ತ್ರೀಯರನ್ನು ಆಯ್ಕೆ ಮಾಡಿಕೊಳ್ತಾರೆ. ಯಾವ ಶುಭ ಕಾರ್ಯಕ್ಕೆ, ಯಾವ ದೇವ ಕಾರ್ಯಕ್ಕೆ ಅವರನ್ನು ದೂರವಿಟ್ಟು ಆಧ್ಯಾತ್ಮದಿಂದ ತಾವೇ ಮೆರೆದು ಅವರನ್ನು ಪೂಜೆ ಮಾಡಲಿಕ್ಕೆ, ಕಾಲಿಡಿಯಕ್ಕೆ ಮಾತ್ರ ಅವರಿಗೆ ಅವಕಾಶ ಕೊಟ್ಟಿದ್ದರು. ಉಳಿದದ್ದೆಲ್ಲ ತಲೆ ಮೇಲೆ ಕಾಲಿಡೋದೆಲ್ಲ ತಮ್ಮ ಪಾತ್ರವನ್ನು ತಾವೇ ಮಾಡ್ತಾ ಬಂದಿದ್ದರು. ಅವರಿಗೆಲ್ಲರಿಗೂ ಒಂದು ಪಾಠ ಕಲಿಸಲಿಕ್ಕೆ ಮತ್ತು ಸ್ತ್ರೀಯರ ಶಕ್ತಿ ಏನೆಂಬುದು ಜಗತ್ತಿಗೆ ತೋರಿಸಲಿಕ್ಕೆ ಪರಮಾತ್ಮ ಸ್ತ್ರೀಯರನ್ನು ಆಯ್ಕೆ ಮಾಡಿಕೊಂಡ ನಂತರ ಮಮ್ಮಾರವರ ಆದಿಯಾಗಿ ಇಲ್ಲಿಯ ತನಕವೂ ಕೂಡ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವು ಜಗತ್ತಿನಲ್ಲಿಯೇ ಅತ್ಯಧಿಕ ವೇಗವಾಗಿ ಬೆಳೆದ ಸಂಸ್ಥೆ, ಜಗತ್ತಿನಲ್ಲಿಯೇ ಅತ್ಯಂತ ವಿಸ್ತಾರವಾಗಿ ಬೃಹತ್ ಆಕಾರದಲ್ಲಿ ಒಂದು ಟ್ರಸ್ಟ್, ಒಂದು ಸಂಸ್ಥೆಯ ಅಡಿಯಲ್ಲಿ 140 ದೇಶಗಳಲ್ಲಿ ಬೆಳೆಯುವಂಥ ಒಂದು ಬೃಹದಾಕಾರದ ದೊಡ್ಡ ಸಂಸ್ಥೆ ಇಡೀ ಜಗತ್ತಿಗೆ ಮಾದರಿಯಾಗಿ ಇವತ್ತು ನಿಂತಿದೆ. ಅದೇ ಸ್ತ್ರೀಯರ ಆಡಳಿತದಿಂದ. ಯಾಕೆ ಇಷ್ಟು ಬೇಗ ಬೆಳೀತು ಅಂತಂದರೆ, ಅಣ್ಣಂದ್ರೆ ಏನು ಮಾಡ್ತಾ ಇವಿ ನಾವು ಅಂದರೆ, ಒಂದು ಸ್ವಲ್ಪ ನನ್ನಿಂದ ಏನಾದರೂ ಒಂದು ಒಳ್ಳೆಯ ಕಾರ್ಯ ಆಯಿತು ಅಂದ್ರೆ 4-6 ಜನ ಹೊಗಳಬೇಕು ಅಂತೀವಿ. ಇಲ್ಲ, ಹೊಗಳಕ್ಕೆ ಬೇಕಾಗಿಲ್ಲ, ನನಗೆ ಸೇವೆ ಮಾಡಬೇಕು ಅಂತ ಇದ್ದರೂ ಕೂಡ, ಆದರೆ ಯಾರೂ 4 ಮಾತು ಕೆಟ್ಟದಾಗಿ ಮಾತಾಡಿದ್ರು ಅಂದ್ರೆ ನಾವು ಭಯ ಪಡ್ತೀವಿ, ಅವಮಾನ ತಡ್ಕೊಳ್ಳೋದಿಲ್ಲ. ನಾವು ಸ್ವಲ್ಪ ಸ್ವಾಭಿಮಾನ ಜಾಸ್ತಿ, ಒಣ ದಿಮಾಕ್ ಜಾಸ್ತಿ ನಾವು ಅಣ್ಣಂದ್ರಿಗೆ. ಯಾರಾದರೂ ಒಂದು ಮಾತಂದರೆ ನಮಗೆ ಸೇವೆನೂ ಬೇಡ, ಏನೂ ಬೇಡ ಅಂತ ಬಿಟ್ಟು ಓಡಿ ಬಂದುಬಿಡ್ತೀವಿ ನಾವು. ಇಲ್ಲ, ಜಗಳಕ್ಕೆ ನಿಂತ್ಕೊಂಡು ಬಿಡ್ತೀವಿ. ತಾಳ್ಮೆ ಅನ್ನೋದು ಭಾಳ ಕಡಿಮೆ, ಮತ್ತು ಸಹನೆ ಅನ್ನೋದು ಭಾಳ ಕಡಿಮೆ. ಈ ಒಂದು ಹೊಸ ಕ್ರಾಂತಿಯನ್ನು ಮಾಡಬೇಕಾದಾಗ ಒಂದಷ್ಟು ಮಾತುಗಳು ಬರುತ್ತೆ, ಅವಮಾನಗಳು ಬರುತ್ತೆ, ವಿರೋಧಗಳು ಬರುತ್ತೆ. ಇವೆಲ್ಲದಕ್ಕೂ ಜಗ್ಗದೆ, ಕುಗ್ಗದೆ ಮತ್ತು ಸಹನೆ ಕಳೆದುಕೊಳ್ಳದೆ ಸಹಿಸಿಕೊಂಡು ಸ್ವಾಭಿಮಾನವನ್ನು ಬಿಟ್ಟು ತ್ಯಾಗದಿಂದ ನಿಂತಾಗ ಮಾತ್ರ ಈ ಸೇವೆ ಆಗುವಂಥದ್ದಿತ್ತು. ಹಾಗಾಗಿ ಇಷ್ಟು ಸಹನೆ ನಮಗಿರಲಿಲ್ಲ. ಒಂದು ವೇಳೆ ಅಣ್ಣಂದ್ರೆ ಈ ಕಾರ್ಯಕ್ಕೇನಾದರೂ ಇಳಿದಿದ್ರೆ ಖಂಡಿತವಾಗಿ ಒಂದಷ್ಟು ಅವಮಾನಗಳಂತೂ ಬಂದಿರೋದು ಆರಂಭದಲ್ಲಿ. ಆ ಅವಮಾನಗಳನ್ನು ಸಹಿಸಿಕೊಳ್ಳದೆ ಸಹನೆ ಮೀರಿ ಜಗಳವಾದರೂ ಆಡ್ತಾ ಇದ್ದರು, ಇಲ್ಲ ಅಂತಂದರೆ ಯಜ್ಞನಾದರೂ ಬಿಟ್ಟು ಓಡಿ ಬರ್ತಾ ಇದ್ದರು. ಇದು ಯಾವುದು ನಮಗೆ ಸಹವಾಸ ಬೇಡ ಅಂತ. ಆದರೆ ಮಾತೆಯರಿಗೆ ಸಹಜವಾಗಿ ಸಹನೆ ಅನ್ನೋದು ಆಕೆ ರಕ್ತದಲ್ಲೇ ಇರುವಂತೆ ಸಹನೆ, ತ್ಯಾಗ, ನಿಸ್ವಾರ್ಥತೆ, ಯಾರ ಹೊಗಳಿಕೆಗೂ ಹಿಗ್ಗದೆ, ತೆಗಳಿಕೆಗೂ ಕುಗ್ಗದೆ ಸಹನೆಯಿಂದ ವರ್ತಿಸಿ ಎಲ್ಲರ ಹೃದಯವನ್ನು ಗೆದ್ದು ಇವತ್ತು 140 ದೇಶಗಳಲ್ಲಿ ಗುಪ್ತವಾಗಿ, ಗುಪ್ತಗಾಮಿನಿಯಂತೆ ಈ ಸಂಸ್ಥೆ ಕಾರ್ಯನಿರ್ವಹಿಸಿದೆ.
ಯಾಕೆ ಅವರಷ್ಟೆಲ್ಲ ಮಾಡಲಿಕ್ಕಾಯಿತು? ಯಾಕೆ ಸೇವೆಯಲ್ಲಿ ಮೇವ ಅಂತ ಹೇಳ್ತಾರೆ ಅಂದರೆ, ಸೇವೆ ಅಂದ್ರೇ ಮೇವ ಅಂತಂದರೆ ಅರ್ಥ ಏನು? ಸೇವೆ ಮಾಡುವಾಗ ಏನು ಖುಷಿ ಸಿಗ್ತದೆಯೋ ಆ ಖುಷಿಗಾಗಿ ಸೇವೆ ಮಾಡಬೇಕೇ ಹೊರತಾಗಿ ಆ ಸೇವೆ ಮಾಡಿದ ಮೇಲೆ ಏನು ಪ್ರತಿಫಲ ಸಿಗ್ತದೆ ಅನ್ನೋ ಉದ್ದೇಶಕ್ಕೆ ಅಲ್ಲ. ಈಗ ಮನೆಯಲ್ಲಿ ತಾಯಿ ಬೆಳಗ್ಗೆ ಎದ್ದೇಳ್ತಾಳೆ, ತನ್ನ ಮನೆ ಕಸ ಗುಡಿಸ್ತಾಳೆ, ಯಾರು ನೋಡಲ್ಲ. ತನ್ನ ಮನೆ ಪಾತ್ರೆ ತಿಕ್ತಾಳೆ, ಯಾರೂ ನೋಡಲ್ಲ. ತನ್ನ ಮನೆಯಲ್ಲಿರುವ ಬಟ್ಟೆಯನ್ನು ತೊಳಿತಾಳೆ, ಯಾರೂ ನೋಡಲ್ಲ. ತನ್ನ ಮನೆಯ ಜೀಡಿಯನ್ನು ಒಡೆದು ಸ್ವಚ್ಛಗೊಳಿಸ್ತಾಳೆ, ಯಾರೂ ನೋಡಲ್ಲ. ತನ್ನ ಮನೆಯ ಮಕ್ಕಳ ಬಟ್ಟೆಗಳನ್ನು ಜೋಡಿಸ್ತಾಳೆ, ಯಾರೂ ನೋಡೋದಿಲ್ಲ. ತನ್ನ ಮನೆಯ ಮಕ್ಕಳಿಗೆ ಅಡುಗೆಯನ್ನು ಮಾಡ್ತಾಳೆ, ಯಾರೂ ನೋಡಲ್ಲ. ತನ್ನ ಪತಿಗೆ ಎಲ್ಲ ರೀತಿಯ ಸೇವೆಯನ್ನು ಮಾಡ್ತಾಳೆ, ಯಾರೂ ನೋಡಲ್ಲ. ಎಲ್ಲ ರೀತಿಯ ಸಹಯೋಗವನ್ನು ಕೊಡ್ತಾಳೆ. ಇಡೀ ಜವಾಬ್ದಾರಿಯನ್ನು ಹೊತ್ತು ಆ ಮನೆಗೆ, ಆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ, ಅಂದರೆ ಒಂದು ಬೇರಿನ ರೂಪದಲ್ಲಿ ಒಂದು ವೃಕ್ಷ ಎಲ್ಲವೂ ಕೂಡ ಕಾಣಿಸುತ್ತೆ, ಆದರೆ ಬೇರು ಮಾತ್ರ ಕಾಣಿಸೋದಿಲ್ಲ. ಆದರೆ ಬೇರಿನ ಕೆಲಸ ಇಡೀ ಭೂಮಿಯಲ್ಲಿರುವ ಎಲ್ಲ ಶಕ್ತಿಯನ್ನು ಹೀರಿ ಆ ವೃಕ್ಷದ ಬೆಳವಣಿಗೆಗೆ ಕಾರಣ ಮತ್ತು ಅದನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸುವ ಒಂದು ಸಾಧನ. ಇದೆರಡೂ ಕೂಡ ಆಗಿರುತ್ತೆ ಆ ಬೇರು. ಹೇಗೋ ಹಾಗೆ ಒಬ್ಬ ಸ್ತ್ರೀ ಅಥವಾ ಒಬ್ಬ ತಾಯಿ ಇಡೀ ಕುಟುಂಬದ ವೃಕ್ಷ, ಮಕ್ಕಳು, ಪತಿ ಎಲ್ಲವೂ ಕೂಡ ಬಹಳ ಅದ್ಭುತವಾಗಿ ಬೆಳೆಯುವಂತೆ ಕಾರಣೀಕರ್ತಳು ಮತ್ತು ಅವರೆಲ್ಲರಿಗೂ ಸ್ಫೂರ್ತಿ ಮತ್ತು ಶಕ್ತಿಯೂ ಕೂಡ ಆಗಿ ಸೇವೆ ಮತ್ತು ಸಹಯೋಗದಿಂದ ಕೆಳಗಡೆ ಗುಪ್ತವಾಗಿ ಇರುತ್ತಾಳೆ. ವೃಕ್ಷದಲ್ಲಿ ಎಲ್ಲವೂ ಕಾಣಿಸುತ್ತೆ, ಬೇರು ಮಾತ್ರ ಗುಪ್ತವಾಗಿ ಅಡಗಿರುತ್ತೆ. ಆದರೆ ಆಧಾರವೇ ಅದೇ ಅನ್ನೋದು ಜಗತ್ತು ಮರೆತು ಹೋಗಿರುತ್ತೆ. ಹೇಗೋ ಹಾಗೆ ಈ ಜಗತ್ತಿನಲ್ಲಿ ಎಲ್ಲವೂ ಇವತ್ತಿಷ್ಟು ಚೆನ್ನಾಗಿ ನಡೀತಾ ಇದೆ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಆ ಸ್ತ್ರೀ ಇರಲೇಬೇಕಾಗಿದೆ. ಆ ಸ್ತ್ರೀ ಅನ್ನೋದು ಇಲ್ಲ ಅಂತಂದಿದ್ರೆ ಆ ಮನೆ ಯಾವತ್ತೂ ಕೂಡ ಅದು ಕಳೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ, ಕಳೆಗುಂದಿ ಹೋಗುತ್ತೆ. ಅದರಲ್ಲಿ ಎಷ್ಟು ಏನೆಲ್ಲ ಇದ್ದರೂ ಕೂಡ ಅದು ಒಂದು ಸ್ತ್ರೀ ಇಲ್ಲ, ಒಂದು ಮಾತೆ ಇಲ್ಲ, ಒಂದು ತಾಯಿ ಇಲ್ಲ, ಒಂದು ತಂಗಿ ಇಲ್ಲ, ಒಂದು ಪತ್ನಿ ಇಲ್ಲ ಅಂತಂದರೆ ಆ ಮನೆ ಬಣಗುಡುತ್ತೆ. ಆ ಮನೆಯಲ್ಲಿ ನೀವು ಅಷ್ಟ ಐಶ್ವರ್ಯಗಳ ಖಜಾನೆಗಳನ್ನೇ ತಂದು ತುಂಬಿದ್ರೂ ಕೂಡ ಅದು ಯಾವ ಶೋಭೆಯೂ ಕೂಡ ಬರೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಒಂದಷ್ಟು ತ್ಯಾಗದ ಅವಶ್ಯಕತೆ ಇರುತ್ತೆ, ನಿಸ್ವಾರ್ಥತೆಯ ಅವಶ್ಯಕತೆ ಇರುತ್ತೆ, ಸಹನೆಯ ಅವಶ್ಯಕತೆ ಇರುತ್ತೆ, ಪ್ರೀತಿಯ ಅವಶ್ಯಕತೆ ಇರುತ್ತೆ. ಅದು ಇರೋದೆಲ್ಲವೂ ಕೂಡ ಒಂದು ಹೆಣ್ಣಿನಲ್ಲಿ, ಒಂದು ಸ್ತ್ರೀಯಲ್ಲಿ. ಹಾಗಾಗಿ ಇವತ್ತು ಪ್ರತಿಯೊಂದು ಮನೆಗೂ ಕೂಡ ಹೋದ ತಕ್ಷಣ ನಾವು ಕೂತ್ಕೊಳ್ಬೇಕು ಅನಿಸುತ್ತೆ ಅಂದರೆ ಆ ಸ್ತ್ರೀನೇ ಕಾರಣ ಆಗಿರುತ್ತಾಳೆ. ಯಾವುದೇ ಒಂದು ಮನೆಗೆ ಸ್ತ್ರೀ ಇಲ್ಲದ ಮನೆಗೆ ನೀವು ಹೋದರೆ ಭಾಳ ಹೊತ್ತು ಕೂಡ್ಲಿಕ್ಕಾಗೋದಿಲ್ಲ, ಒಂದು ನಿಮಿಷದಲ್ಲಿ ಎದ್ದು ಬರ್ತೀರಿ. ಆದರೆ ಅದೇ ಮನೆಯಲ್ಲಿ ಒಬ್ಬರು ಅಕ್ಕಂದರು ಮಾತೆಯರು ಇದ್ದರೆ ಸಾಕು, ಒಂದು 5 ನಿಮಿಷಕ್ಕೆ ಬರಬೇಕನ್ನೋರು ಒಂದು 10 ನಿಮಿಷಕ್ಕೆ ಬರಬೇಕಂದವ್ರು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿಸಿ ಖುಷಿಯಿಂದ ನಾವು ಬರ್ತೇವೆ. ಯಾಕೆ ಅಂದರೆ ಒಂದು ಹೆಣ್ಣು ಅಂತಂದ್ರೇ, ಒಂದು ಸ್ತ್ರೀ ಅಂದ್ರೇ ಅಷ್ಟು ಅಪಾರವಾಗಿರ್ತಕ್ಕಂಥ ಶಕ್ತಿಯನ್ನು ಒಳಗಡೆ ಗುಪ್ತವಾಗಿ ಇಟ್ಟುಕೊಂಡಿರುವಂಥ ಶಿವಶಕ್ತಿ ಆಕೆ. ನಿಜಕ್ಕೂ ಮೈ ರೋಮಾಂಚನ ಆಗಬೇಕು. ಯಾರೋ ಒಬ್ಬರನ್ನ ದೇವತೆ ಅಂತಲ್ಲ, ಯಾರೋ ಒಬ್ಬರು ಶಿವಶಕ್ತಿ ಅಂತಲ್ಲ, ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಸ್ತ್ರೀಯೂ ಕೂಡ, ಪ್ರತಿಯೊಂದು ಹೆಣ್ಣು ಕೂಡ, ಪ್ರತಿಯೊಬ್ಬ ಮಾತೆ ಕೂಡ ಶಿವಶಕ್ತಿ ಸ್ವರೂಪಿನೇ ಆಗಿದ್ದಾಳೆ. ಒಳಗಡೆ ಎಲ್ಲರಿಗೂ ಕೂಡ ನಿಸ್ವಾರ್ಥ ಭಾವ, ತ್ಯಾಗ, ಆ ಸಹನೆ ಇರೋದಕ್ಕೆ ಇವತ್ತು ಎಲ್ಲ ಕುಟುಂಬಗಳು ಭಾಳ ಶಾಂತವಾಗಿ ನಡೀತಾ ಇದ್ದಾವೆ. ಇಂಥ ಕಲಿಯುಗದ ಅಂತಿಮದ ವಿಪರೀತ ಸಮಯದಲ್ಲೂ ಕೂಡ ತನ್ನ ಸಹನೆಯನ್ನು ಕಳೆದುಕೊಂಡಿಲ್ಲ ಸ್ತ್ರೀ. ಹೇಗೆ ಪ್ರಕೃತಿ ಇಲ್ಲಿಯ ತನಕ ನಾವೇನೆಲ್ಲ ಮಾಡಬಾರದ್ದು ಮಾಡಿದರೂ ಕೂಡ ಬಹಳ ಶಾಂತವಾಗಿ ಸಹಿಸಿಕೊಂಡು ಹೋಗ್ತಾ ಇದೆಯೋ, ಅದಕ್ಕೆ ಆ ಪ್ರಕೃತಿಯನ್ನು ಕೂಡ ಮಾತೆಗೆ ಹೋಲಿಸ್ತಾರೆ, ಧರಣಿಗೂ ಹೋಲಿಸ್ತಾರೆ ಸ್ತ್ರೀಯನ್ನು. ಯಾಕೆ ಅಂತಂದರೆ ಅಷ್ಟು ಸಹನಾಮೂರ್ತಿಗಳು ಮಾತೆಯರು, ಅಕ್ಕಂದರು. ಹಾಗಾಗಿ ಅವರೆಲ್ಲರೂ ಕೂಡ ₹1 ಇಲ್ಲ ರೀ. ಯಾವಾಗ ತವರು ಮನೆಯನ್ನು ಬಿಟ್ಟು ಪತಿ ಮನೆಗೆ ಬರಬೇಕಾದ್ರೆ ಮತ್ತೆ ಅವರು ಅಪ್ಪ ಅಮ್ಮ ಕಷ್ಟಪಟ್ಟಿರುವ ದುಡ್ಡಿನಲ್ಲಿ ಒಂದಷ್ಟು ಭಾಗವನ್ನು ಮತ್ತೆ ತಂದು ಗಂಡನ ಮನೆಗೆ ಸುರಿತಾರೆ. ಯಾವುದೋ ಒಂದು ರೂಪದಲ್ಲಿ, ಸಣ್ಣ ರೂಪದಲ್ಲಿ ಸುರಿದು ಕೆಲಸಕ್ಕೆ ನಿಂದಿರ್ತಾರೆ.
ಯಾರಾದರೂ ಇವತ್ತು ಕೆಲಸಕ್ಕೆ ಹೋಗಬೇಕು ಅಂತಂದರೆ ಕೆಲಸಕ್ಕೆ ಹೋಗಿ ಒಂದು ತಿಂಗಳು ಕೆಲಸ ಮಾಡಿದ ತಕ್ಷಣ ಆ ಕಡೆಯಿಂದ ಏನು ಪೇಮೆಂಟ್ ಬರುತ್ತೆ ಅಂತ ನಾವು ಅಣ್ಣಂದ್ರು ನೋಡ್ತೀವಿ. ಅಣ್ಣಂದ್ರಿಗೂ ಯಾಕೆ ಇದಾಗಲ್ಲ, ಅಕ್ಕಂದ್ರಿಗೆ ಯಾಕೆ ಇದು ಸರಳ ಆಗುತ್ತಂದರೆ ಅಣ್ಣಂದ್ರ ಕತೆ ಹಿಂಗಿರುತ್ತೆ. ನಾವು ಎಲ್ಲೇ ಒಂದು ಕೆಲಸಕ್ಕೆ ಹೋದರೆ ನಮ್ಮ ಕತೆ ಏನಂದ್ರೆ ಭಿಕ್ಷುಕರ ಥರ ನಾವು ಸುಮ್ಮನೆ ಏನೂ ಮಾಡೋದಿಲ್ಲ, ನಾವು ಯಾರಿಗೂ ಏನೂ ಕೊಡೋದು ಇಲ್ಲ. ನಮಗೆ ತ್ಯಾಗ ಅನ್ನೋದು ಗೊತ್ತೇ ಇಲ್ಲ, ನಿಸ್ವಾರ್ಥ ಅನ್ನೋದು ಬರೋದೇ ಇಲ್ಲ, ನಮಗೆ ತಾಳ್ಮೆ ಅಂತೂ ಮೊದಲೇ ಇಲ್ಲ ಬಿಡಿ. ನಾವು ಹೋದರೆ ಎಲ್ಲೋ ಒಂದು ಕೆಲಸಕ್ಕೆ ಸೇರ್ಕೊಳ್ತೀವಿ, ಖಾಲಿ ಕೈಯಿಂದ ಹೋಗಿರ್ತೀವಿ, ಒಂದು ಕೆಲಸಕ್ಕೆ ಸೇರ್ಕೊಳ್ತೀವಿ, ಒಂದು ವಾರ ಆದರೆ ಸಾಕು ಆ ಕಡೆ ಮುಖ ಮಾಡಿಕೊಂಡು ಭಿಕ್ಷುಕರ ಥರ ನಿಂತಿರ್ತೀವಿ. ಯಾವಾಗ ಪೇಮೆಂಟ್ ಕೊಡ್ತಾರೆ, ಅದು ವೀಕ್ಲಿ ಪೇಮೆಂಟು, ಅದು ಮಂತ್ಲಿ ಪೇಮೆಂಟು ಅಂತ ನೋಡ್ತಾ ಇರ್ತೀವಿ. ಕೈ ಒಡ್ಡುಕೊಂಡು ನಿಂದಿರ್ತೀವಿ. ಆದರೆ ಸ್ತ್ರೀ ಹಂಗಲ್ಲ. ಒಂದು ಲೌಕಿಕದಲ್ಲೇ ತಗೊಂಡ್ರು ಕೂಡ ಪತಿ ಮನೆಗೆ ಬರಬೇಕಾದ್ರೂ ತುಂಬಿದ ಕೈಯಲ್ಲೇ ಬರ್ತಾಳೆ. ಏನೋ ಒಂದಷ್ಟು ತವರು ಮನೆಯಿಂದ ತಂದೆ ಬರ್ತಾಳೆ. ಆಕೆ ಒಂದಷ್ಟು ಪಾತ್ರೆಗಳನ್ನು ತೊಗೊಂಡು ಬರ್ತಾಳೆ, ಒಂದಷ್ಟು ಬಟ್ಟೆ ತೊಗೊಂಡು ಬರ್ತಾಳೆ, ಒಂದಷ್ಟು ಹಣದ ರೂಪದಲ್ಲೂ ತರ್ತಾಳೆ. ಇತ್ತೀಚೆಗೆ ಅದು ಇಲ್ಲಿ ತನಕ ವರದಕ್ಷಿಣೆ ಅನ್ನೋ ರೂಪದಲ್ಲಿ ನಡೆದೋಯ್ತು, ಗಿಫ್ಟು ಅನ್ನೋ ರೂಪದಲ್ಲಿ ಈಗ ನಡೀತಾ ಇದೆ. ಅಂದರೆ ದುಡ್ಡು ಕೊಟ್ಟು ಕೆಲಸಕ್ಕೆ ನಿಂದಿರ್ತಾಳೆ ಅಂತಂದರೆ ತಿಳ್ಕೊಳ್ಳಿ ಎಷ್ಟು ತಾಕತ್ತಿರಬೇಡ ಆ ಸ್ತ್ರೀಗೆ ಅಂತ. ತಾನು ಹುಟ್ಟಿದ ಮನೆಯನ್ನು ಬಿಟ್ಟು, ತನ್ನ ತಂದೆ ತಾಯಿಯನ್ನು ಬಿಟ್ಟು, ತನ್ನ ಬಂಧು ಬಳಗವನ್ನು ಬಿಟ್ಟು, ತನ್ನದಲ್ಲದವರ ಮನೆಗೆ ಬಂದು ತಾನೇ ಒಂದಷ್ಟು ದುಡ್ಡು ತಂದು ಹಾಕಿ ನಿಸ್ವಾರ್ಥವಾಗಿ ಸೇವೆಗೆ ನಿಲ್ತಾಳೆ. ಅಷ್ಟೇ ಅಲ್ಲ, ನಾವು ಎಷ್ಟು ಬಂಡೆಗಟ್ಟೆ ನಿಂತಿರ್ತೀವಿ ಅಂತಂದರೆ ಅಣ್ಣಂದ್ರುಗಳು ಆಕೆ ತಂದೆ ತಾಯಿ ಹರಿದ ಬಟ್ಟೆ ಹಸಿದ ಹೊಟ್ಟೆ ಇಟ್ಟುಕೊಂಡು ಕಷ್ಟಪಟ್ಟು ಮಕ್ಕಳು ಚಂದ ಇರಲಿ, ಚಂದ ಕಾಣಲಿ, ನನ್ನ ಮಗಳ ದೇವತೆ ಥರ ಇರಲಿ ಅಂತ ಏನೋ ಒಂದು 2 ಸರ ಬಂಗಾರನೋ ಏನೋ ಒಂದಷ್ಟು ಮಾಡಿಸಿ ಹಾಕಿದ್ರು ಅಂದರೆ ನಮಗದ್ರ ಮೇಲೂ ಕಣ್ಣು ಹೋಗುತ್ತೆ. ಬಂದು ಸ್ವಲ್ಪೇ ದಿನದಲ್ಲಿ ಅದು ಕಷ್ಟ ಇದು ಕಷ್ಟ, ಆ ನೆಪ ಈ ನೆಪ ಹೇಳ್ಕೊಂಡು ಅದನ್ನೂ ಕಿತ್ತುಕೊಳ್ತೀವಿ. ಪಾಪ ಅದು ಎಲ್ಲವನ್ನ ಬಿಟ್ಟು ಆ ಸ್ತ್ರೀಯ ಹೆಣ್ಣು ಬಂದು ಇವರಿಗೆ ಸುರಿದು ಅದು ಖಾಲಿ ಆದಮೇಲೆ ಇವರು ಕತ್ತಲ್ಲಿರುವಂಥ ಸರಗಳನ್ನು ಒಂದಷ್ಟು ಬಂಗಾರವನ್ನೂ ಬಿಡಲ್ಲ, ಅದನ್ನೂ ಎಳೆದು ತಗೊಂಡು ಖಾಲಿ ಮಾಡ್ಕೊಳ್ತಾರೆ. ಅದಾದ ಮೇಲೆ ಕೆಲಸ ಮಾಡ್ತಾಳೆ. ಏನು ಡೈಲಿ ಪೇಮೆಂಟಾ, ವೀಕ್ಲಿ ಪೇಮೆಂಟಾ, ಮಂತ್ಲಿ ಪೇಮೆಂಟಾ, ವಾರ್ಷಿಕ ಪೇಮೆಂಟಾ, ಏನಿದೆ ರೀ? ತಾನೇ ಬಂದು ತಾನೇ ದುಡ್ಡು ಹಾಕಿ ತನ್ನ ಕತ್ತಲ್ಲಿರುವ ಬಂಗಾರವನ್ನು ಸಹ ಬಿಚ್ಚಿ ಒತ್ತೆ ಇಟ್ಟು ತಾನು ನಿರಂತರವಾಗಿ ನಿಸ್ವಾರ್ಥವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ 2 ಹೊತ್ತು ಗಂಜಿ ಕುಡ್ಕೊಂಡು ಸೇವೆ ಮಾಡ್ತಾರಲ್ಲ, ಇದಕ್ಕಿಂತ ನಿಸ್ವಾರ್ಥಿಗಳು ಜಗತ್ತಲ್ಲಿ ಮತ್ತೆ ಯಾರು ಸಿಗ್ತಾರೆ? ನಾವು ಮಾತಾಡ್ಬೋದು ಬೇಕಾದಷ್ಟು, ಅವ್ರು ಸಾಧನೆ ಮಾಡಿಬಿಟ್ಟಾರೆ, ಈ ಸನ್ಯಾಸಿಗಳು ಹಿಂಗೆ, ಈ ಸಂತರಿಂಗೆ, ಆ ಶರಣರಂಗೆ ಮಾತಾಡಲಿಕ್ಕೆ ಬೇಕಾದಷ್ಟು ಬರುತ್ತೆ. ಇವರು ಯಾರಿಗೆ ಕಡಿಮೆ ಇದ್ದಾರೆ ಹೇಳಿ? ಯಾವ ಸಂತರಿಗೆ ಕಡಿಮೆ ಇದ್ದಾರೆ ಇವರು? ಸಂತರು ಶರಣರು ಇನ್ನೊಬ್ಬರು ಮತ್ತೊಬ್ಬರ ಬಗ್ಗೆ ನಾವು ಮಾತಾಡ್ತೀವಿ. ಯಾಕೆ ಅಂತಂದರೆ ಅಷ್ಟು ಮಾಡಲಿಕ್ಕೆ ಅವ್ರು ಕಾಡಲ್ಲಿ ಹೋಗಿ ಕೂತ್ಕೋಬೇಕಾಗಿತ್ತು. ಈ ಹೆಣ್ಣಿನಲ್ಲಿರುವ ಸಹಜವಾದ ಒಂದು ಸಹನೆ, ಒಂದು ತ್ಯಾಗ, ಒಂದು ನಿಸ್ವಾರ್ಥತೆ ಪಡೆದುಕೊಳ್ಳೋದಕ್ಕೆ ಕಾಡಲ್ಲಿ ಹೋಗಿ ಕೂತ್ಕೊಂಡು ಅಖಂಡ ತಪಸ್ಸಂತ ಮಾಡಿಕೊಂಡು ಒಂದು ವ್ರತಗಳನ್ನು ಇಟ್ಕೊಂಡು ಮಾಡಿಕೊಂಡ ಮೇಲೆ ನಮಗೆ ದೊರೀತಿತ್ತು. ಅದನ್ನು ಸಾಧನೆ ಅಂತ ಅಂದ್ಕೊಂಡು ನಾವು ಮೆರೆದೀವಿ. ಬಿಟ್ಟರೆ ಇದು ವಾಸ್ತವ ಸತ್ಯ. ಇದು ಯಾವ ಸ್ತ್ರೀನೂ ಕಾಡಲ್ಲಿ ಹೋಗಿ ಕೂತ್ಕೊಳ್ಬೇಕಾಗಿಲ್ಲ. ಆಕೆಗೆ ತಪಸ್ಸು ಯಾವಾಗ ಅಂದರೆ ಯಾವಾಗ ಒಂದು ಗರ್ಭದಲ್ಲಿ ಮಗು ಬಂತು ಅಲ್ಲಿಂದ ತಪಸ್ಸು ಸ್ಟಾರ್ಟ್ ಆಯಿತು. ಯಾವಾಗ ಒಂದು ಮನೆಗೆ ಮದುವೆ ಮಾಡಿಕೊಂಡು ಬಂದ್ಲು ಆವಾಗಿಂದ ತಪಸ್ಸು ಸ್ಟಾರ್ಟ್ ಆಗುತ್ತೆ. ಈ ಮನೆ ನಂದು, ಇಲ್ಲಿ ಮಾಡುವ ಸೇವೆ ನಂದು, ಇವರೆಲ್ಲ ನನ್ನವರು, ಯಾರೋ ನನ್ನವರನ್ನೆಲ್ಲ ಬಿಟ್ಟು ನನ್ನವರಲ್ಲದವರೆಲ್ಲರನ್ನೂ ನನ್ನವರು ಅಂತ ಒಪ್ಪಿಕೊಳ್ಳುವ ಭಾವ ಅದು ತಪಸ್ಸಲ್ಲದೆ ಸಾಧನೆ ಅಲ್ಲದೆ ಮತ್ತೇನು? ಅವರಿಗಾಗಿಯೇ ನನ್ನ ಜೀವನವನ್ನು ಪೂರ್ತಿ ಸಮರ್ಪಣೆ ಮಾಡ್ತೀನಿ ಅನ್ನುವ ನಿಸ್ವಾರ್ಥ ಭಾವ ಇದು ಸಾಧನೆ. ಯಾವ ಸಾಧನೆಗೆ ಏನು ಕಡಿಮೆ ಇದೆ ಹೇಳಿ ಈ ಭಾವ? ಅಪ್ಪಿ ತಪ್ಪಿ ಒಂದು 6 ತಿಂಗಳು ವರ್ಷದಲ್ಲಿ ಒಂದು ಮಗು ಪ್ರಾಪ್ತಿ ಆಗುತ್ತೆ, ಗರ್ಭಧಾರಣೆ ಮಾಡ್ತಾಳೆ ಅಂತಂದರೆ ಅವತ್ತು ಸಮಾಧಿ ಸ್ಥಿತಿಗೆ ಹೋಗಿಬಿಡ್ತಾಳೆ ಪ್ರತಿಯೊಬ್ಬ ಸ್ತ್ರೀ ಕೂಡ. ಎಷ್ಟು ಲಕ್ಷ್ಯ ಇಟ್ಟುಕೊಂಡು ಈ ಮನೆಯ ಕೀರ್ತಿಯನ್ನು ನನ್ನ ಗರ್ಭದಲ್ಲಿ ಇಟ್ಟುಕೊಂಡು ನಾನು ಬೆಳೆಸಬೇಕಾಗಿದೆ, ಉಳಿಸಬೇಕಾಗಿದೆ ಅಂತ ಅಷ್ಟು ಕೆಲಸ ಕಾರ್ಯಗಳ ಮಧ್ಯೆ ಧ್ಯಾನ ಎಲ್ಲಿ ಇರುತ್ತೆ ಅಂದರೆ ಆ ಮಗುವಿನ ಮೇಲೆ ಇರುತ್ತೆ. ಹೊರಗೆ ಕಾರ್ಯ ಧ್ಯಾನ,
ಒಳಗದರ ಉದಾಸೀನ ಅಂತಾರಲ್ಲ, ಹಾಗೆ ಹೊರಗಡೆ ಬೇಕಾದಷ್ಟು ಸೇವೆ ಮಾಡಿದರೂ ತೋರಿಸ್ಕೊಳ್ಳೋದಿಲ್ಲ, ಅದರ ಒಳಗಡೆ ಬೆಳೆಯುವಂಥ ಮಗನ ಕಡೆಗೆ ಸಂಪೂರ್ಣವಾದ ಗಮನ ಇಟ್ಟಿರ್ತಾಳೆ. ಅದು ತಪಸ್ಸಲ್ಲದೆ ಮತ್ತೇನು? ಎಂತಹ ಸಮಯದಲ್ಲಿಯೂ ಕೂಡ ತನ್ನವರು ಯಾರೂ ಇಲ್ಲದಲ್ಲಿ ತನಗೇನಾದರೂ ಅಷ್ಟೊಂದು ಅವಮಾನಗಳಾಗಿದ್ರೂ, ತನಗೆ ನಿಂದನೆ ಮಾಡಿದ್ರು, ತನಗೆ ಹೊಡೆದ್ರು ಬಡಿದ್ರು, ಏನೇ ಆದರೂ ಕೂಡ ಕಣ್ಣೀರನ್ನು ಹರಿಸಿ ತುಟಿ ಕಚ್ಚಿ ಯಾರೂ ತನ್ನವರಿಲ್ಲ ಇಲ್ಲಿ ಹೇಳಿಕೊಳ್ಳೋದಕ್ಕೆ ಅಂತ ಯಾರ ಹತ್ರನೂ ಹೇಳಿಕೊಳ್ಳದೆ ಆ ಪರಮಾತ್ಮ ಹತ್ರ ಮೊರೆ ಇಡುತ್ತಾ ಕಣ್ಣೀರಾಗ್ತಾ ಮತ್ತೆ ಸೆರಗಲ್ಲಿ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಮನೆಯ ಕೆಲಸವನ್ನು ಒಂದು ದಿನವೂ ಬಿಡುವಿಲ್ಲದೆ ಮಾಡ್ತಾ ಬರ್ತಾಳಲ್ವಾ. ಇದು ಯಾವ ತ್ಯಾಗಿ, ಯಾವ ತಪಸ್ವಿಗೆ ಕಡಿಮೆ ಇದೆ ಹೇಳಿ ಒಂದು ಹೆಣ್ಣಿನ ಜೀವನ. ಹಾಗಾಗಿ ಅವ್ರು ಯಾಕೆ ಅಷ್ಟೊಂದು ಪರಿಶ್ರಮ ಮುಕ್ತವಾಗಿ ಪ್ರತಿದಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾರೆ ಅಂದರೆ, ಅವರಿಗೆ ಸಾಧನೆ ಅಂದರೆ ಅದೇ, ತಪಸ್ಸು ಅಂದರೆ ಅದೇ. ತನ್ನ ಪತಿ, ತನ್ನ ಮಕ್ಕಳು, ತನ್ನ ಕುಟುಂಬಕ್ಕಾಗಿ ತಾನು ಏನು ಬೇಕಾದರೂ ಮಾಡಲಿಕ್ಕೆ ತಯಾರಾಗಿದ್ದೀನಿ ಅನ್ನೋದೇ ಆಕೆಗೆ ತಪಸ್ಸು, ಧ್ಯಾನ ಎಲ್ಲವೂ ಆಗಿರುತ್ತೆ. ಆಕೆಗೆ ಸಾಧನೆ ಅಂದರೆ ತನ್ನ ಪತಿ ಮಕ್ಕಳು ಸುಖವಾಗಿರಬೇಕು, ಖುಷಿಯಾಗಿರಬೇಕು, ತನ್ನ ಮನೆ ಚೆನ್ನಾಗಿರಬೇಕು ಅನ್ನೋದಷ್ಟೇ. ತನಗಾಗಿ ಮೈಮೇಲೆ ಒಂದು ಅರಕು ಸೀರೆ ಇದ್ದರೂ ಪರವಾಗಿಲ್ಲ, ಮಕ್ಕಳಿಗೆ ಪತಿಗೆ ಮೈ ತುಂಬ ಬಟ್ಟೆ ಇರಬೇಕು ಅಂತ ಬಯಸ್ತಾಳೆ, ಹೊಟ್ಟೆ ತುಂಬ ಊಟ ಇರಬೇಕು ಅಂತ ಬಯಸ್ತಾಳೆ. ತಾನು ಹಸಿದ ಹೊಟ್ಟೆ ಇಟ್ಕೊಂಡ್ರೂ ಕೂಡ ತನ್ನ ಮಕ್ಕಳಿಗೆ ಹೊಟ್ಟೆ ತುಂಬ ಬಡಿಸ್ತಾಳೆ. ಅಂತಹ ಒಂದು ಕೈ ಯಾವುದಾದ್ರೂ ಇದ್ದರೆ ಅದು ತಾಯಿ. ನಾವು ಅಣ್ಣಂದ್ರೆ ಹಂಗಿಲ್ಲ, ಎಲ್ಲೇ ನಾವು ಸೇವೆ ಮಾಡೋಕೆ ಹೋದ್ರು ನಾವು ಬಡಿಸೋಕೆ ಹೋಗ್ತೀವಿ. ಜಾತ್ರೆ ಉತ್ಸವ ಅಲ್ಲಿ ಇಲ್ಲಿ ಇದ್ದರೆ ಮೊದಲು ಫಸ್ಟ್ ಪಂತಿಗೆ ನಾವು ಬಡೋದು, ಆಮೇಲೆ ಕೂಡ್ತೀವಿ, ನಾವು ಏನೋ ಸೇವೆ ಮಾಡೋಕೆ ನಿಲ್ತೀವಿ. ಆದರೆ ತಾಯಿ ಸ್ತ್ರೀ ಹಂಗಲ್ಲ, ಮೊದಲು ಏನಾದರೂ ಸೇವೆ ಮಾಡಿ ಆಮೇಲೆ ಉಳಿದ್ರೆ ಅದನ್ನು ಪ್ರಸಾದ ಮಾಡ್ತಾಳೆ. ಇದು ಒಂದು ಹೆಣ್ಣಿಗೂ ಮತ್ತು ಗಂಡಿಗೂ, ಪುರುಷನಿಗೂ ಸ್ತ್ರೀಗೂ ಇರುವಂಥ ವ್ಯತ್ಯಾಸ. ಅದಕ್ಕೆ ಇಲ್ಲಿ ಬಾಬರವ್ರು ಹೇಳ್ತಾರೆ, ಸೇವಾ ಅಂತಂದರೆ ಅದರಲ್ಲೇ ಮೇವಾ ಇರಬೇಕು. ಅಂದರೆ ಅದರಲ್ಲೇ ಒಂದು ಖುಷಿ ಕಂಡುಕೊಂಡಿರ್ತಾಳೆ ಆಕೆ. ಮಕ್ಕಳಿಗಾಗಿ ಏನೋ ಮಾಡೋದರಲ್ಲಿ, ಮನೆ ಸ್ವಚ್ಛ ಮಾಡೋದರಲ್ಲಿ, ಪಾತ್ರೆ ತೊಳೆಯೋದ್ರಲ್ಲಿ, ಮನೆ ನೀಟಿಟ್ಕೊಳ್ಳೋದ್ರಲ್ಲಿ, ಅಡುಗೆ ಮಾಡೋದರಲ್ಲಿ, ಮಕ್ಕಳಿಗೆ ಬಡಿಸೋದ್ರಲ್ಲಿ, ಅವರಿಗೆ ಉಣಿಸೋದ್ರಲ್ಲಿ, ಅವ್ರ ಖುಷಿಯಲ್ಲಿನೇ ತನ್ನ ಖುಷಿಯನ್ನು ಕಂಡುಕೊಂಡಿರ್ತಾಳೆ. ತನ್ನ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಲ್ಲಿ, ಅಂದವಾಗಿ ಇಟ್ಕೊಳ್ಳೋದ್ರಲ್ಲಿ, ತನ್ನ ಮನೆ ಕೆಲಸ ಮಾಡೋದ್ರಲ್ಲಿನೇ ಆಕೆ ಸ್ವರ್ಗವನ್ನು ಕಾಣ್ತಾ ಇರ್ತಾಳೆ. ಅದೇ ಮೇವ. ಆಕೆ ಯಾಕೆ ಪೇಮೆಂಟ್ ಬಯಸೋದಿಲ್ಲ ಅಂತಂದರೆ, ಅಷ್ಟರ ಒಳಗಡೆ ಆಕೆ ಆನಂದದಿಂದ ಇರ್ತಾಳೆ. ತನ್ನ ಮನೆ, ತನ್ನ ಮಕ್ಕಳು, ತನ್ನ ಪತಿ ಎನ್ನುವ ಭಾವ, ತನಗೋಸ್ಕರ ತಾನು ಮಾಡ್ತಾ ಇದ್ದೀನಿ ಎನ್ನುವಂಥ ಒಂದು ಸೇವಾ, ಇದು ಎರಡೂ ಕೂಡ ಅದು ಏನಾಗ್ತಾ ಇದೆ ಅಂದರೆ ಅವರಿಗೆ ಮೇವ ಆಗಿ ಕನ್ವರ್ಟ್ ಆಗುತ್ತೆ. ಅದರಲ್ಲೇ ಖುಷಿ ಇರುತ್ತೆ ಅವರಿಗೆ. ಒಂದು ಚಿಕ್ಕ ಗುಡಿಸಲೇ ಇರಲಿ, ತನ್ನ ಮನೆ ತಾನು ಕಸ ಗುಡಿಸ್ಕೊಂಡು ಅದಕ್ಕೊಂದಷ್ಟು ನೀರು ಹೊಡೆದು ಅದರೊಳಗಡೆ ಒಂದು ದೀಪ ಹಚ್ಚಿ ಒಂದು ರಂಗೋಲಿ ಇಡೋಕ್ಕೆ ಏನು ಖುಷಿ ಪಡ್ತಾರೆ ಆ ಅಕ್ಕಂದರು ಅಂದರೆ ಅಷ್ಟೇ ಅವರಿಗೆ ತೃಪ್ತಿ. ಮನೆ ಹೆಂಗಾದರೂ ಇರಲಿ, ಅನುಭವಿಸುವ ಹೃದಯ ದೊಡ್ಡದಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಜೀವನ. ಅಂಥ ಸ್ತ್ರೀ ಪ್ರತಿಯೊಂದು ಮನೆಯಲ್ಲಿ ಇದ್ದರೆ ಆ ಮನೆ ನಂದಾ ದೀಪವಾಗುತ್ತೆ, ನಂದನ ವನವಾಗುತ್ತೆ, ಸ್ವರ್ಗವಾಗುತ್ತೆ. ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಹೆಚ್ಚಕ್ಕೆ ಒನ್ನಿರಲು ಬೆಚ್ಚನೆಯ ಮನೆ ಇರಲು, ಇಚ್ಛೆ ಅರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದ ಸರ್ವಜ್ಞ. ತಾನು ಮದುವೆ ಆಗಿಲ್ಲ ಸರ್ವಜ್ಞ, ಆದರೆ ಅಂಥ ಜೀವನವನ್ನು ನೋಡಿ ಕಣ್ತುಂಬಿ ಕೃತಜ್ಞನಾದ, ಕೃತಾರ್ಥನಾದ. ಅಂದರೆ ಮನೆಯೊಳಗಡೆ ಒಂದು ಹೆಂಡತಿ ಅಥವಾ ಸತಿ ಇದ್ದಾಕೆ ತನ್ನ ಪತಿಯನ್ನು ಅರ್ಥ ಮಾಡಿಕೊಳ್ಳುವಾಕೆ ಸಿಕ್ಲು ಅಂತಂದರೆ ಇಷ್ಟೇ ಸಾಕು. ಒಂದಷ್ಟು ಎರಡೊತ್ತು ಗಂಜಿ ಇರೋಕ್ಕೊಂದಷ್ಟು ಜಾಗ, ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಹೆಂಡತಿ ಜೊತೆಗಿದ್ದು ಬಿಟ್ಟರೆ ಆತನಿಗೆ ಯಾವ ಸ್ವರ್ಗನೂ ಬೇಕಾಗೋದಿಲ್ಲ. ಈ ಧರೆಯಲ್ಲೇ ಸ್ವರ್ಗವನ್ನು ನೋಡ್ಬೋದು. ಯಾಕಂದ್ರೆ ಸ್ತ್ರೀಯಲ್ಲಿ ಅಷ್ಟೆಲ್ಲ ಅನುಭವ ಮಾಡಿಸುವ ತಾಕತ್ತಿದೆ. ಯಾಕಂದರೆ ಆಕೆ ಹತ್ರ ಸಹನೆ, ತ್ಯಾಗ, ತಪಸ್ಸು, ಪ್ರೀತಿ ಎಲ್ಲದರ ಗಣಿ ಒಂದು ಸ್ತ್ರೀ ಇದ್ದಾಳೆ. ಆದರೆ ಆಕೆಯನ್ನು
ಗೌರವಿಸುವುದು, ಪೂಜಿಸುವುದು, ಆಕೆಗೆ ಬೆಲೆ ಕೊಡುವುದು ನಮಗೆ ಗೊತ್ತಿಲ್ಲ ಅಷ್ಟೇ. ಯಾವ ಮನೆಯಲ್ಲಿ, ಅದಕ್ಕೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾ ಇದ್ರು. ಎಲ್ಲಿ ಸ್ತ್ರೀಯರನ್ನು ಪೂಜಿಸಲಾಗ್ತದೆ, ಗೌರವಿಸಲಾಗ್ತದೆ, ಅಲ್ಲಿ ದೇವತೆಗಳು ಇರ್ತಾರೆ ಅನ್ನುವಂಥ ಮಾತು ಕೂಡ ಆಕೆ ಈ ಹಿಂದಿನ ಎಲ್ಲ ಸತ್ಯಗಳನ್ನು ನೋಡಿಬಿಟ್ಟು ಹೇಳಿರುವಂಥದ್ದು. ಅಂದರೆ ಈ ಎಲ್ಲ ದೃಷ್ಟಿಕೋನದಲ್ಲಿ ನಾವು ನೋಡಿ ಒಂದು ಹೆಣ್ಣನ್ನು ಅರ್ಥ ಮಾಡಿಕೊಂಡಾಗ ಆಕೆ ತಂಗಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಗಳಾಗಿರ್ಬೋದು, ಪತ್ನಿ ಆಗಿರ್ಬೋದು, ಖಂಡಿತವಾಗಿ ನಾವು ಅವರಿಗೆ ಗೌರವ ಕೊಡಬೇಕು. ಯಾಕಂದರೆ ಜಗತ್ತಿನಲ್ಲಿ ಯಾರು ಸ್ವಾರ್ಥನೇ ಇಲ್ಲ, ನಿಸ್ವಾರ್ಥವಾಗಿ ಮಾಡ್ತಾರೆ. ಅದಕ್ಕೆ ಇವತ್ತು ನೀವು ನೋಡಿಬೇಕಾದ್ರೆ ಸಾಮಾಜಿಕವಾಗಿ ಇವತ್ತಿನ ಕಾಲದಲ್ಲೂ ಕೂಡ ಎಲ್ಲೇ ಕೆಲಸಕ್ಕೆ ತಗೊಳ್ಬೇಕು ಅಂದರೆ ಫಸ್ಟ್ ಡಿಮ್ಯಾಂಡ್ ಮಾಡೋದೇ ಅಕ್ಕಂದ್ರಗಳಿಗೆ. ಲೇಡೀಸ್ ಫಸ್ಟ್ ಅಂದರೆ ಎಲ್ಲದ ಕಡೆಯೂ ಕೂಡ ಲೇಡೀಸ್ ತೊಗೊಂಡ್ಬಿಡ್ತಾರೆ, ಆಲ್ಮೋಸ್ಟ್ ಲೇಡೀಸ್. ಯಾಕಂದ್ರೆ ಅವರು ಪ್ರಾಮಾಣಿಕರಿಗೆ ಹೆಸರುವಾಸಿ, ನಿರಂತರಗೆ ಹೆಸರುವಾಸಿ, ಸಹನೆಗೆ ಹೆಸರುವಾಸಿ, ತ್ಯಾಗಕ್ಕೆ ಹೆಸರುವಾಸಿ, ಮತ್ತು ಫಲಾಪೇಕ್ಷೆ ಕೂಡ ಕಡಿಮೆ. ಯಾವ ಸ್ಟ್ರೈಕು ಕೂಡ ಅವರು ಮಾಡಬೇಕು ಅಂತ ಬಯಸೋದಿಲ್ಲ. ಈಗ ಅಣ್ಣಂದರು ನೋಡಿ 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 ಇವರು ಮಾಡಿಸ್ತಿರೋದಷ್ಟೇ ಬಿಟ್ಟರೆ ಅಕ್ಕಂದ್ರಗಳು ಎಲ್ಲೂ ಸ್ಟ್ರೈಕ್ ಮಾಡಬೇಕು ಅನ್ನುವಂಥದ್ದಿಲ್ಲ. ಏನು ದುಡಿಬೇಕು, ಅದು ಒಂದು ಆಫೀಸ್ ಆದರೂ ಸರಿ ಒಳ್ಳೆಯದಾಗಲಿ ಅಂತ ದುಡಿತಾರೆ, ಅದು ಒಂದು ಮನೆ ಆದರೂ ಸರಿ, ಅದು ಒಂದು ಭೂಮಿ ಜಮೀನಾದರೂ ಸರಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಮಾಡುವಂಥ ಒಂದು ಹೃದಯ ಯಾವುದು ಅಂದರೆ ಒಂದು ಸ್ತ್ರೀ ಹೃದಯ, ಅದು ಮಾತೆ ಹೃದಯ. ಆ ಹೃದಯ ನಾವು ಅಣ್ಣಂದರಿಗೆ ಬರಬೇಕು ಅಂದರೆ ಸಾಕಷ್ಟು ಇದೆಲ್ಲ ಅರ್ಥ ಮಾಡಿಕೊಂಡು ಒಂದಷ್ಟು ತ್ಯಾಗ ತಪಸ್ಸು ಮಾಡಿ ನಮ್ಮನ್ನು ನಾವು ಒಂದಷ್ಟು ತುಂಬ ಪ್ರಯೋಗಕ್ಕೆ ಒಳಪಡಿಸ್ಕೊಂಡು ಯೋಗ ಮಾಡಿದ ಮೇಲೆ ಈ ಒಂದು ತ್ಯಾಗ, ಈ ಒಂದು ನಿಸ್ವಾರ್ಥತೆ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ. ಬಿಟ್ಟರೆ ಇದು ಅಷ್ಟು ಸುಲಭ ಒಲಿಯುವಂಥದ್ದಲ್ಲ. ಹಾಗಾಗಿ ಇವತ್ತಿನ ವರದಾನ ಸೇವಾಮೇ ಮೇವ. ಅಂದರೆ ಇಲ್ಲಿ ಬಾಬಾರವ್ರ ಸೇವೆ ನಾವು ಯಾವಾಗ ಮಾಡ್ತಾ ಇದ್ದೀವಿ, ಇದು ಅಣ್ಣಂದರಾಗಲಿ ಅಕ್ಕಂದರಾಗಲಿ, ಸೇವೆ ಅದು ಸೇವೆ ಆಗಿದೆ ಅಂತಂದರೆ ಯಾವಾಗ ಅಂದರೆ ನೀವು ಅದರಲ್ಲಿ ತೃಪ್ತರಾಗಿದ್ದಾಗ. ಈಗ ಒಂದು ಕೋರ್ಸ್ ಕೊಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಮೊದಲು ನಾನು ತೃಪ್ತನಾಗಿರಬೇಕು. ನಾನು ಕೋರ್ಸ್ ಕೊಟ್ಟರೆ ಏನು ಸಿಗುತ್ತೆ, ಯಾರು ನೋಡ್ತಾರೆ, ಯಾರು ಹೊಗಳ್ತಾರೆ ಅನ್ನೋದಲ್ಲ. ನನಗದರಲ್ಲಿ ತೃಪ್ತಿ ಆಯಿತಾ, ಅದು ಸೇವೆ. ನಾನು ಕಸ ಗುಡಿಸ್ತಾ ಇದ್ದೀನಿ ಬಾಬಾರವ್ರ ಮನೆಯಲ್ಲಿ, ನನಗದು ತೃಪ್ತಿ ಆಯಿತಾ, ಯಾರು ನೋಡಬೇಕು ಯಾರು ನೋಡಬಾರದು ಅದರಿಂದ ಏನು ಅಂತ ಇಲ್ಲ ಯೋಚನೆ, ನನಗೆ ತೃಪ್ತಿ ಆಗಬೇಕು. ನಾನು ಯಾವುದೇ ಕೆಲಸ ಕಾರ್ಯವನ್ನು ಯಜ್ಞದಲ್ಲಿ ಮಾಡಿದರೂ ಕೂಡ ಅದು ನನಗೆ ತೃಪ್ತಿ ಅನ್ನಿಸಬೇಕು, ನನಗೆ ಖುಷಿ ಅನ್ನಿಸಬೇಕು. ಯಾವುದೇ ಇಚ್ಛೆ ಇಲ್ಲದೇ, ಯಾರೊಬ್ಬರು ನೋಡಲಿ ಅಂತ ಯಾವುದೇ ಹೆಸರು ಕೀರ್ತಿಗೆ ಅಲ್ಲದೆ, ತೋರಿಕೆಗಾಗಿ ಅಲ್ಲದೆ, ಯಾವುದೇ ಇಚ್ಛೆನೂ ಇಲ್ಲದೆ, ನಿರಪೇಕ್ಷಿತವಾಗಿ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಅದರಲ್ಲಿ ಒಂದು ಆನಂದ ಇದೆ ಬಾಬಾರವರ ಸೇವೆ ಮಾಡೋದರಲ್ಲಿ. ಆ ಆನಂದಕ್ಕಾಗಿಯೇ ಯಾರು ಮಾಡ್ತಾರೆಯೋ ಅವರು ಯಜ್ಞದಲ್ಲಿ ನಿರಂತರವಾಗಿರ್ತಾರೆ ಮತ್ತು ಲೈಟಾಗಿರ್ತಾರೆ. ಯಾರಿಗೆ ಈ ಕಲೆ ಕರಗತ ಆಗುತ್ತೋ ಅವರು ಮಾತ್ರ ಯಜ್ಞದಲ್ಲಿ ನಿರಂತರವಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ನಿರಂತರ ಸೇವೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ಪರಿಶ್ರಮ ಇರಬಾರದು, ಫಲಾಪೇಕ್ಷೆ ಇರಬಾರದು, ಸಹನೆ ಇರಬೇಕು ಮತ್ತು ಸೇವೆಯಲ್ಲಿ ಆನಂದವನ್ನು ಅನುಭವಿಸಬೇಕು. ಇದು ಯಾವಾಗ ಸಾಧ್ಯ ಅಂದರೆ, ಹೇಗೆ ಒಬ್ಬ ತಾಯಿ ಒಬ್ಬ ಸ್ತ್ರೀ ಲೌಕಿಕದಲ್ಲಿ ಇದು ನನ್ನ ಮನೆ, ಇದು ನನ್ನ ಕುಟುಂಬ, ಇದು ನನ್ನ ಮಕ್ಕಳು, ಇದು ನನ್ನ ಪತಿ, ಇದು ನನ್ನ ಪರಿವಾರ ಅಂತ ಹೇಗೆ ಅಂದುಕೊಂಡದ್ದಕ್ಕೇ ಅಷ್ಟೆಲ್ಲ ತ್ಯಾಗದಿಂದ ನಿಸ್ವಾರ್ಥದಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ, ಹಾಗೆ ಇದರಿಂದ ನನಗೇನೋ ಪದವಿ ಸಿಕ್ಕಿಬಿಡುತ್ತೆ, ಇದೇನೋ ನನ್ನ ಕರ್ತವ್ಯ, ಇದೇನೋ ನಾನು ಪಾಪ ಮಾಡಿದ್ದನ್ನು ಕಳ್ಕೊಳ್ಳೋದಕ್ಕೆ ಅನ್ನುವ ಭಾವದಿಂದ ಅಲ್ಲ. ಇವರೆಲ್ಲ ನನ್ನ ಸಹೋದರ ಆತ್ಮರು, ಇವರು ನನ್ನ ತಂದೆ ಪರಮಾತ್ಮ, ಅವರ ಕರ್ತವ್ಯವೇ ನನ್ನ ಕರ್ತವ್ಯ, ಇದು ನನ್ನ ಸೌಭಾಗ್ಯ. ಇವರೆಲ್ಲರನ್ನ ತೃಪ್ತಿಪಡಿಸೋದು, ಇವರೆಲ್ಲರನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ನಾವು ಪ್ರತಿಯೊಬ್ಬ ಮಕ್ಕಳು ಕೂಡ ಇದರಲ್ಲಿ ನನಗೊಂದು ಆನಂದ ಇದೆ, ಇದು ನನ್ನ ಕುಟುಂಬ, ನನ್ನ ಪರಿವಾರ, ನನ್ನ ಸಹೋದರ ಆತ್ಮರು, ಇವರೆಲ್ಲ ನನ್ನ ಮನೆಯವರೇ, ನಾವೆಲ್ಲರೂ ಒಂದೇ ಅನ್ನುವ ಭಾವದಲ್ಲಿ ನಾವು ಮಾಡ್ತಾ ಬಂದಾಗ ಮಾತ್ರ ಇಲ್ಲಿ ಯಾರಿಂದನೂ ಏನೂ ಅಪೇಕ್ಷೆ ಇಟ್ಕೊಳ್ಳೋದಿಲ್ಲ. ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿನೂ ಅಷ್ಟೇ ಖುಷಿ ನಶೆ ನಮ್ಮಲ್ಲಿ ಸದಾಕಾಲ ಇರುತ್ತೆ, ಹಗುರತೆ ಅನುಭವ ಆಗುತ್ತೆ ಮತ್ತು ಆರೋಗ್ಯಯುತವಾಗಿ ಇರ್ತೇವೆ.
ಯಾವ ತೆಗಳಿಕೆಗೂ ನೋವಾಗುವುದಿಲ್ಲ, ಯಾವ ಹೊಗಳಿಕೆಯೂ ಮನಸ್ಸಿಗೆ ನಾಟೋದಿಲ್ಲ. ನಾನು ನನ್ನ ಖುಷಿಗಾಗಿ ನಾನು ಮಾಡ್ತೇನೆ, ನನ್ನ ಆನಂದಕ್ಕಾಗಿ ಮಾಡ್ತಾ ಇದ್ದೇನೆ. ಇದು ಕೆಲಸನೂ ಅಲ್ಲ, ಇದು ಸೇವೆನೂ ಅಲ್ಲ, ಇದು ಒಂದು ಆಟ, ಇದು ಒಂದು ಮನೋರಂಜನೆ, ಇದು ಒಂದು ತೃಪ್ತಿ, ಇದು ಒಂದು ಖುಷಿ ಅಂತ. ಹೇಗೆ ಚಿಕ್ಕ ಮಕ್ಕಳು ಎಷ್ಟು ಬ್ಯುಸಿಯಾಗಿರ್ತಾರೆ ಅಂತಂದರೆ ಅಷ್ಟು ಬ್ಯುಸಿಯಾಗಿರ್ತಾರೆ ಮತ್ತು ಕ್ರಿಯಾಶೀಲವಾಗಿರ್ತಾರೆ. ಬೆಳಿಗ್ಗೆ ಸ್ಕೂಲಿಗೆ ಹೋಗ್ತಾರೆ, ಸ್ಕೂಲಲ್ಲಿ ಎಲ್ಲ ಇಡೀ ದಿನ ಪೂರ್ತಿ ಪಾಠ ಪಠ್ಯ ಆಟ ಓಟ ಎಲ್ಲ ಮಾಡ್ತಾರೆ. ಸ್ಕೂಲ್ ಬಿಟ್ಟ ತಕ್ಷಣ ಮನೆಗೆ ಬರ್ತವೆ, ಮನೆ ಆದ ತಕ್ಷಣ ಹೋಮ್ವರ್ಕು ಟ್ಯೂಷನ್ನು ಅಂತ ಮಾಡ್ತವೆ. ಅದಾದ ಮೇಲೆ ಒಂದಷ್ಟು ಫ್ರೀ ಸಿಕ್ಕರೆ ಸಾಕು, ಫ್ರೆಂಡ್ಸನ್ನು ಕರ್ಕೊಂಡು ಓಡೋಗ್ಬಿಡ್ತವೆ. ಏನು ಮಾಡ್ತವೆ, ಏನು ಮನಸ್ಸಿಗೆ ಬರುತ್ತೋ ಅದೇ, ಅಲ್ಲಿ ಯಾವುದು ಪ್ಲ್ಯಾನಿಂಗ್ ಇಲ್ಲ, ಅಲ್ಲಿ ಇಂಥದ್ದೇ ಸಾಧನಗಳು ಇರಬೇಕು ಅಂತಿಲ್ಲ. ಬಿಸಿಲು ಅನ್ನೋದಿಲ್ಲ, ಚಳಿ ಅನ್ನೋದಿಲ್ಲ, ಮಳೆ ಅನ್ನೋದಿಲ್ಲ. ವಾತಾವರಣ ಹೇಗೆ ಇದ್ದರೂ ಎಲ್ಲೇ ಆದ್ರೂ ಇಂಥದ್ದೇ ಸಾಮಾನುಗಳು ಬೇಕು, ಇಂಥವರೇ ಬೇಕು ಅಂತಲೂ ಇಲ್ಲ. ಯಾರು ಇರ್ತಾರೆ ಅವ್ರ ಜೊತೆಗೆ ಖುಷಿಯಾಗಿ ಏನೋ ಒಂದಷ್ಟು ಸಿಕ್ಕಿರುವ ಸಾಮಾನುಗಳಲ್ಲಿ ಆಟ ಆಡಿಕೊಂಡು ನಕ್ಕು ನಲಿತವೆ, ಖುಷಿಯಾಗಿರ್ತವೆ. ಯಾಕೆ ಅಂದರೆ ಅಲ್ಲಿ ಅವು ಯಾರಿಗೋಸ್ಕರ ಮಾಡ್ತಾ ಇಲ್ಲ ಮಕ್ಕಳು, ತಮಗೋಸ್ಕರ, ತಮ್ಮ ತೃಪ್ತಿಗೋಸ್ಕರ, ತಮ್ಮ ಆನಂದಕ್ಕೋಸ್ಕರ, ತಮ್ಮ ಖುಷಿಗೋಸ್ಕರ. ಇವರು ಯಾವ ಊರವರು, ಯಾವ ಜಾತಿಯವರು, ಯಾವ ಓಣಿಯವರು, ಯಾವ ಕೇರಿಯವರು ಅಂತಲೂ ನೋಡೋದಿಲ್ಲ. ಅವರು ದೊಡ್ಡವರು ಚಿಕ್ಕವರು ಅಂತಲೂ ನೋಡೋದಿಲ್ಲ. ಎಲ್ಲರನ್ನೂ ಸೇರಿಸ್ಕೊಳ್ಳುತ್ತೆ. ಎಲ್ಲರೊಳಗೆ ತಾನು ಒಂದಾಗಿ ಆ ಮಗು ಆಟ ಆಡುತ್ತೆ. ಅದು ಕಟ್ಟಿಗೆ ಸಿಕ್ಕರೆ ಸಾಕು, ಪಟ್ಟಣ ಸಿಕ್ಕರೆ ಸಾಕು, ಏನೂ ಸಿಕ್ಕಿಲ್ಲ, ಕಲ್ಲು ಮಣ್ಣುಗಳಲ್ಲಿ ಆಟ ಆಡಿಕೊಂಡು ಖುಷಿ ಪಡುತ್ತವೆ ಮಕ್ಕಳು. ಯಾವುದೋ ಒಂದು ರೂಪದಲ್ಲಿ ಖುಷಿ ಖುಷಿ ಖುಷಿ, ಆನಂದ ಆನಂದ. ಅದಕ್ಕೆ ಮಕ್ಕಳು ಅಷ್ಟು ಕಳೆಯಾಗಿರ್ತಾರೆ. ಮಕ್ಕಳ ಮುಖ ನೋಡಿದ್ರೆ ಎಲ್ರಿಗೂ ಕೂಡ ನೋಡಬೇಕು ಅನಿಸುತ್ತೆ, ದೇವತೆಗಳ ಥರ ಕಾಣಿಸ್ತಾರೆ. ಕಣ್ಣಿನಲ್ಲಿ ಕಾಂತಿ, ಮುಖದಲ್ಲಿ ಒಂದು ಮಂದಸ್ಮಿತ, ಯಾವಾಗಲೂ ಲವಲವಿಕೆಯಿಂದ ಇರುವ ಶರೀರ, ಬಹಳ ಹಗೂರವಾಗಿರುತ್ತವೆ ಮಕ್ಕಳು. ಯಾಕೆ ಅಂದರೆ ತಮ್ಮ ತೃಪ್ತಿಗಾಗಿ ಮಾಡ್ತಾರೆ. ಅಲ್ಲಿ ಯಾರು ಹೇಳಿದಂತೆ ಅಥವಾ ಯಾರಿಗೋಸ್ಕರ ಅಥವಾ ಯಾವ ಉದ್ದೇಶದಿಂದ ಅಲ್ಲ. ಮತ್ತು ಅಷ್ಟೊತ್ತು ಕಷ್ಟಪಟ್ಟು ಬೆವರು ಸುರಿಸಿ ಆಟ ಆಡಿರ್ತಾರೆ. ಏನು ಪ್ರತಿಫಲ ಅಂತ ನಿರೀಕ್ಷೆ ಮಾಡ್ತವೆ? ಏನೂ ಇಲ್ಲ. ಎಲ್ಲ ಮತ್ತೆ ತಾವೇ ತಮ್ಮ ಕೈಯಾರೆ ತಮ್ಮ ಕಾಲಿಂದ ಒದ್ದು ಕೆಡಿಸಿ ಬಂದುಬಿಡ್ತಾರೆ. ಅಂದರೆ ಅದರಿಂದ ಏನು ನಿರೀಕ್ಷೆ ಇಟ್ಕೊಂಡಿರಲ್ಲ, ಅದರಿಂದ ಏನು ಲಾಭ ಅಂತ ನೋಡೋದಿಲ್ಲ. ಅಷ್ಟೊತ್ತಿನ ತನಕ ಏನು ಖುಷಿ ಸಿಕ್ತಲ್ಲ ಅಷ್ಟೇ ಲಾಭ. ಆ ಲಾಭ ಏನು ಮಕ್ಕಳಿಗೆ ಅಷ್ಟು ಆಟ ಆಡೋದ್ರಿಂದ ಅಂದರೆ ಆ ಖುಷಿಗೋಸ್ಕರ. ಹಾಗೆ ನಾವು ಬಾಬಾರವರ ಸೇವೆ ಅಂದರೆ ತಾಯಿನೂ ಕೂಡ ಹಾಗೆ ತನ್ನ ಮಕ್ಕಳಿಗಾಗಿ, ಪತಿಗಾಗಿ, ಮನೆಗಾಗಿ ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಸೇವೆ ಅಂತ ಭಾವಿಸ್ತಾಳೆ. ಯಾವುದೇ ಫಲಾಪೇಕ್ಷೆ ಇಲ್ಲ. ಇವತ್ತಿಗೆ ಕೂಲಿ ಎಷ್ಟು ಕೊಡ್ತಾರೆ, ನಾಳೆಗೆ ಎಷ್ಟು ಕೊಡ್ತಾರೆ, ನಾಡಿದ್ದೆಷ್ಟು ಕೊಡ್ತಾರೆ, ಮಗ ಏನು ಕೊಡ್ತಾನೆ, ಪತಿ ಏನು ಕೊಡ್ತಾನೆ, ಇಲ್ಲ. ಮಾಡಬೇಕು ಮಾಡಬೇಕು ಮಾಡಬೇಕು, ಅದರಲ್ಲೇ ಒಂದು ನಶೆ, ಅದರಲ್ಲೇ ಒಂದು ಖುಷಿಯನ್ನು ಕಂಡುಕೊಂಡಿರೋದಕ್ಕೆ ನಿರಂತರವಾಗಿ ಇಷ್ಟೂ ದಿನಗಳ ಕಾಲ ನಮ್ಮೆಲ್ಲರಿಗೂ ಕೂಡ ಅಡಿಗೆ, ಊಟ, ಬಟ್ಟೆ, ಮನೆ ಎಲ್ಲವೂ ಸ್ವಚ್ಛವಾಗಿ ಚೆನ್ನಾಗಿ ಇವತ್ತು ಸಿಗ್ತಾ ಇದೆ. ಹಾಗೆ ನಾವು ಯಜ್ಞ ಸೇವೆ ಅಂತ ಬಂದಾಗ ಇಲ್ಲಿ ಯಾವುದೇ ನಶೆಯಿಂದ, ಯಾವುದೇ ಒಂದು ಇಚ್ಛೆಯಿಂದ ನಾವು ಮಾಡೋದು ಬೇಡ. ನಶೆ ಇರಲಿ, ಇಚ್ಛೆಯಿಂದ ಬೇಡ, ಖುಷಿಯಿಂದ ಮಾಡಬೇಕು. ಅದಕ್ಕೆ ಇಲ್ಲಿ ಬ್ರಹ್ಮಕುಮಾರಿಯರು ಯಾರೇ ಸೇವೆ ಮಾಡಿದರೂ ಅವ್ರ ಮುಖಗಳನ್ನು ನೋಡಿ ಹೆಂಗೆ ಕಮಲದ ಹೂವಿನ ಥರ ಹರಳಿರುತ್ತೆ. ಬಹಳಷ್ಟು ಜನ ಸನ್ಯಾಸಿಗಳು, ಸಂತರು, ಮಹಾತ್ಮರು ಕೂಡ ಮೌಂಟ್ ಅಬುಗೆ ಬಂದಾಗ ಅಲ್ಲಿ ಬ್ರಹ್ಮಕುಮಾರಿಸ್ ಪರಿವಾರವನ್ನು ನೋಡಿದಾಗ ಇದೇ ಮಾತನ್ನು ಹೇಳ್ತಾರೆ. ಸ್ವರ್ಗ ಎಲ್ಲಿದೆ ಅಂದರೆ ಇಲ್ಲೇ ಇದೆ. ಯಾಕೆ ಅಂದರೆ ಇವರು ಮುಖಗಳನ್ನು ನೋಡ್ತಾ ಇದ್ದರೆ ದೇವತೆಗಳನ್ನು ನೋಡ್ದಂಗೆ ಕಾಣಿಸ್ತಾ ಇದ್ದಾರೆ. ಎಲ್ಲರಲ್ಲಿಯೂ ಒಂದು ಖುಷಿ, ಹಗುರತೆ ಅನುಭವ ಮಾಡ್ತಿದ್ದಾರೆ. ಅವರ ಕಣ್ಣಿನಲ್ಲಿ ಒಂದು ಒಳಪಿದೆ, ಅವರಲ್ಲಿ ಒಂದು ಹಗುರತೆ ಇದೆ, ಒಂದು ಖುಷಿ ಇದೆ, ಒಂದು ನಶೆ ಇದೆ. ಸ್ವರ್ಗದಲ್ಲಿ ತೇಲಾಡ್ತಾ ಇದ್ದಾರೆ ಇವರೆಲ್ಲ. ಇದನ್ನು ನೋಡಬೇಕು ಅಂತಂದರೆ ಎಷ್ಟೋ ಜನ್ಮದ ಪುಣ್ಯ ಬೇಕು ನಮಗೆಲ್ಲ ಅಂತ ಹೇಳ್ತಾರೆ. ಹಾಗೆ ನಾವೆಲ್ಲ ಬಾಬಾರವರು ಮಕ್ಕಳು ಆ ನಶೆಯಿಂದ, ಖುಷಿಯಿಂದ ಮಾಡುವಂಥದ್ದು ಸೇವೆ ಆಗುತ್ತೆ. ನಮಗೆ ತೃಪ್ತಿಯಾಗಿರಬೇಕು ಅದನ್ನು ಮಾಡುವಾಗ, ಆಗ ಮಾತ್ರ ಅದು ಸೇವೆ ಅಂತ ಪರಿಗಣಿಸಲಾಗತ್ತೆ. ನಮಗೆ ಅತೃಪ್ತಿ ಇದ್ದು ನಾವೇ ಇಚ್ಛೆ ಇಟ್ಕೊಂಡು ನಾವೇ ಮುನಿಸ್ಕೊಂಡು ಮಾಡಿದ್ರೆ ಅದು ಸೇವೆ
ಖಂಡಿತವಾಗಿ ಆಗೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಏನೇ ಒಂದು ಮನೆಯಲ್ಲಿ ಮಾಡಿದರೂ ಅದು ಬಾಬಾರವ್ರ ಕಾರ್ಯನೇ, ಯಜ್ಞದಲ್ಲಿ ಮಾಡಿದರೂ ಅದು ಬಾಬಾರವ್ರ ಕಾರ್ಯನೇ. ನಮ್ಮ ಜೀವನ ಬಾಬಾರವರಿಗೆ ಅರ್ಪಿತವಾಗಿದೆ. ನಾನು ಮಾಡೋದೆಲ್ಲದೂ ಕೂಡ ಈ ಪುರುಷಾರ್ಥ ಇರ್ಬೋದು, ಪ್ರತಿಯೊಂದು ಸೇವೆ ಈಗ ಅದು ಯಜ್ಞ ಸೇವೆ ಅಂತ ತಿಳಿದು, ಜಗತ್ತಿನ ಸೇವೆ ಅಂತ ತಿಳಿದು ಆ ಖುಷಿ ನಶೆಯಿಂದ ಮಾಡ್ತಾ ಇದು ಸೇವೆ ಮಾಡ್ತಾ ಮಾಡ್ತಾ ಅದರೊಳಗಡೆ ಸಂತೃಪ್ತಿಯನ್ನು ಪಡೆದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ, ಓಂ ಶಾಂತಿ.